ವೆಜಿಟೇಬಲ್ ಬಾಸ್ಕೆಟ್ ಇದು. ಸೂಪರ್. ಎಲ್ಲ ಮಾಡರ್ನ್ ಟೆಕ್ನಿಕ್, ಎಲ್ಲ ಯೂನಿಕ್ ಆಗಿದೆ. ಇದು ಗ್ರೌಂಡ್ ಫ್ಲೋರ್ ರೆಂಟ್ಗೆ ಅಂತಾನೆ ಇರ್ಬೋದು, ನೀವು ಗ್ರೌಂಡ್ ಫ್ಲೋರ್ ಯಾರು ಓನರ್ ಇರಲ್ಲ, ರೆಂಟ್ಗೆ ಅಂತಾನೆ ಕೊಡೋದು. ಬಟ್ ಕ್ವಾಲಿಟಿ ವೈಸ್ ಯಾವುದು ಕಾಂಪ್ರಮೈಸ್ ಆಗಿಲ್ಲ. ಸನ್ಲೈಟ್ ಡೈರೆಕ್ಟ್ ಬೀಳುತ್ತೆ. ಓನರ್ ಪ್ರಿಫರೆನ್ಸು ವಿತ್ 2 ಕಾಟ್ ಬರುತ್ತೆ. ಲಾಂಗ್ ಸ್ಟೋರೇಜ್. ಹೌದು, ಒಂದು ಕಬೋರ್ಡ್ ಬಟ್ಟೆ ಹಿಡಿಯುತ್ತೆ. ಜಾಗ್ವಾರ್ ಫಿಟ್ಟಿಂಗ್ಸೇ ಹಾಕಿರೋದು. ಡೋರ್ ಕ್ಲೋಸ್ ಮಾಡಿದ್ರೆ ಇಲ್ಲಿ ಬಾತ್ರೂಮ್ ಇದೆ ಅಂತಾನೆ ಗೊತ್ತಾಗಲ್ಲ. 35ರಿಂದ 40 ಸಾವಿರ ಆರಾಮ್ಸೆ ರೆಂಟ್ ಬರುತ್ತೆ. ಇಲ್ಲಿಂದ ನಿಮಗೆ ಡೈರೆಕ್ಟ್ ಆಗಿ ಜಿಂದಾಲ್ ಸಿಟಿ ಕಾಣಿಸುತ್ತೆ, ತೋರಿಸ್ತೀನಿ. ಸೊ ಇಷ್ಟು ನಿಯರ್ ಬೈ ಆಗಿದೆ, ಜಸ್ಟ್ 400-500 ಮೀಟರಲ್ಲಿ. ಸೊ ವ್ಯೂ ಪಾಯಿಂಟ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೇ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ. ನನ್ನ ಪೇಜ್ ಕಡೆಯಿಂದ ಬರ್ತಾ ಇದ್ದು, ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ ಬಂದು ಅವ್ರಿಗೆ ತೋರಿಸುತ್ತೆ. 3 to 4 lakh rupeesವರೆಗೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಇವ್ರ ಹತ್ರ ಇರೋ ಬಿಲ್ಡಿಂಗ್ಸ್ ಎಲ್ಲ 1 month 2 months ಒಳಗಡೆ ಮ್ಯಾಕ್ಸಿಮಮ್ ಸೆಟ್ಲ್ಮೆಂಟ್ ಆಗಿ ಕ್ಲೋಸ್ ಆಗಿಬಿಡುತ್ತೆ. ಆಲ್ರೆಡಿ ಈ ಬಿಲ್ಡಿಂಗ್ ಓನರು ಮೀಟರ್ಗಳನ್ನ ಫಿಟ್ ಮಾಡಿದ್ದಾರೆ, ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅಲ್ಲಿ ಕೂಡ ಒಂದು 2 ಲಕ್ಷ ರೂಪಾಯಿ ನಿಮಗೆ ಸೇವಿಂಗ್ಸ್ ಆಗಿದೆ. ಮೆಟ್ರೋ ಬರೋದ್ರಿಂದ ನಿಮಗೆ ವಾಕೇಬಲ್ ಡಿಸ್ಟೆನ್ಸ್ ಮೆಟ್ರೋ ಆಗುತ್ತೆ. ರೆಂಟ್ಗೆ ಇಮಿಡಿಯೇಟ್ ಆಗಿ ಬರ್ತಾರೆ. ಜಸ್ಟ್ 6 seat ಅಲ್ಲ, ನಿಮ್ಗೆ ಎಲ್ ಶೇಪ್ ಅಲ್ಲಿ 10 ಸೀಟರ್ಸ್ ಹಾಕ್ಬೋದು. ಏನು 4 ಬಿಲ್ಡಿಂಗ್ ನೋಡಿದ್ರಲ್ಲ, ಅದಕ್ಕಿಂತ ಸ್ಪೇಷಿಯಸ್ ಆಗಿ ಬರುತ್ತೆ. ಬಿಕಾಸ್ ಇದು 3 BHK ಡೂಪ್ಲೆಕ್ಸ್. ನಿಮಗೆ ಯೂಶಲಿ ಅಲ್ಲಿ ನೋಡಿದಾಗ ಎಲ್ಲ 6 feet 6.5 feet ಡೋರ್ಸ್ ಇದೆ. ಇದು 8 feet ಬರುತ್ತೆ. ಇದು 8 inches ಬರುತ್ತೆ. ಈಗ ದೇವ್ರ ಮನೆ ಕೂಡ 8 feet ಇದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕಾವ್ಯದಿ ಬ್ಲಾಗರ್ ಅಂತ ಪೇಜ್ ಇದೆ, ಅಲ್ಲಿ ಕೂಡ ಒಂದು ಫಾಲೋ ಮಾಡಿ. ಸೊ ನೋಡಿ, ಇಲ್ಲಿಂದ ನಿಮಗೆ ಡೈರೆಕ್ಟಾಗಿ ಜಿಂದಾಲ್ ಸಿಟಿ ಕಾಣಿಸುತ್ತೆ, ತೋರಿಸ್ತೀನಿ. ಸೊ ಇಷ್ಟು ನಿಯರ್ ಬೈ ಆಗಿದೆ, ಜಸ್ಟ್ 400-500 ಮೀಟರಲ್ಲಿ. ಆ್ಯಂಡ್ 20-40 ಸೈಟ್ಸ್ ನಾನು ಆಲ್ರೆಡಿ ನಿಮಗೆ ತಿಳಿಸ್ಕೊಟ್ಟಂಗೆ ತಮ್ನೈಲಲ್ಲಿ ನೋಡಿರ್ತೀರ. ಸ್ಟಾರ್ಟಿಂಗ್ ಫ್ರಮ್ 86 lakh rupees-ಇಂದ ಇದೆ. 1 ಲಕ್ಷ, 1.5 ಕೋಟಿ, 1 ಕೋಟಿ 15 lakhs, 1 crore 20-30 ಈ ಥರ ಎಲ್ಲ ನಿಮ್ಮ ಬಜೆಟ್ ಹೇಗಿದೆ ಮತ್ತು ಫ್ಲೋರ್ಸ್ ಹೇಗೆ ಹೋಗುತ್ತೆ ಆ ಥರ ವೇರಿ ಆಗ್ತಾ ಹೋಗುತ್ತೆ. ಬಟ್ ಸ್ಟಾರ್ಟಿಂಗ್ ಫ್ರಮ್ ಗ್ರೌಂಡ್ ಪ್ಲೇಸ್ ಫಸ್ಟ್ ಫ್ಲೋರು 86 lakh rupees-ಇಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ವ್ಯೂ ಪಾಯಿಂಟ್ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅದೇ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ. ಸೊ ಏರಿಯಾ ಅಂತೂ ಸಖತ್ತಾಗಿದೆ, ಗ್ರೀನರಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸೊ ಇನ್ ಡೀಟೇಲಾಗೆಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಹೇಗಿದೆ ಡೀಟೇಲ್ಸ್ ಅಂತ ಹೇಳಿ. ಬೇಗ ವಿಸಿಟ್ ಮಾಡಿ. 5 ಬಿಲ್ಡಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಸೊ ನೀವೇನಾದರೂ ಲೇಟಾಗಿ ಬಂದರೆ ಅದು ಕೂಡ ಸೋಲ್ಡ್ ಔಟ್ ಆಗಿಬಿಡುತ್ತೆ. 2040 800 square feet ಗ್ರೌಂಡು ಮತ್ತು ಫಸ್ಟ್ ಫ್ಲೋರ್ ಬರುತ್ತೆ. ಗ್ರೌಂಡ್ ಫ್ಲೋರು ಡಬಲ್ ಬೆಡ್ರೂಮು ವಿತ್ ಬಾಲ್ಕನಿ, ಫಸ್ಟ್ ಫ್ಲೋರು ಡಬಲ್ ಬೆಡ್ರೂಮು ವಿತ್ ಡಬಲ್ ಬಾತ್ರೂಮ್ ಬರುತ್ತೆ. ಒಂದು ಅಟ್ಯಾಚ್ ಬಾತ್ರೂಮ್, ಒಂದು ಕಾಮನ್ ಬರುತ್ತೆ. ಗ್ರೌಂಡ್ ಫ್ಲೋರಲ್ಲಿ ಮಾತ್ರ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ. ಸೊ ಹಾಗಾಗಿ ಇದನ್ನು ಫಿನಿಶಿಂಗ್ ಆಗಬೇಕು, ಒಂದು 2 months ಫಿನಿಶಿಂಗ್ ಆಗುತ್ತೆ. 86 lakhs ಕೋಟ್ ಮಾಡ್ತಾ ಇರೋದು ಮೇಡಮ್. 86 2040 800 square feet ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು. 911 B ಖಾತಾ, ನಗರಸಭೆ ಲಿಮಿಟು, BBMP ಅಟ್ಯಾಚ್ಡ್ ಬರುತ್ತೆ. ಸೊ ಇದು ಅಗೇನ್ 2040 800 square feet ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿದೆ. ಗ್ರೌಂಡು ಪಾರ್ಕಿಂಗ್ ವಿತ್ ಡಬಲ್ ಬೆಡ್ರೂಮ್ ಬರುತ್ತೆ. G+1 ಬಂದು 86 lakhs ಮೇಡಮ್, ಸ್ಲೈಟ್ಲಿ ನೆಗೋಷಿಯಬಲ್ ಇದೆ. ಇದು ಬಂದು G+1.5 ಅಂದರೆ 2 ಡಬಲ್ ಬೆಡ್ರೂಮು, 1 ಸಿಂಗಲ್ ಬೆಡ್ರೂಮ್ ಬರುತ್ತೆ. 1 CR 5 lakhs ಕೋಟ್ ಮಾಡ್ತಾ ಇರೋದು, ನೆಗೋಷಿಯಬಲ್ ಆಗುತ್ತೆ, ಫುಲ್ಲಿ ಫರ್ನಿಶ್. ಸೊ ಇವಾಗ ನೋಡ್ತಾ ಇದ್ರೆ ಆಲ್ಮೋಸ್ಟ್ ಫಿನಿಶಿಂಗ್ ಸ್ಟೇಜಲ್ಲಿದೆ ನಿಮಗೆ. ಸೊ ಇದು ಗ್ರೌಂಡ್ ಬಂದು ರೆಂಟ್ ಪರ್ಪಸ್ ಕೊಡೋದು. ಫಸ್ಟ್ ಫ್ಲೋರ್ ಬಂದು ನಿಮಗೆ ಓನರ್ ಪ್ರಿಫರೆನ್ಸು. ಇಲ್ಲೆಲ್ಲ 2040 ಇನ್ನು ಟೋಟಲ್ 11 ಬಿಲ್ಡಿಂಗ್ಸ್ ಇದ್ದಿದ್ದು. ಸೊ ಆಲ್ರೆಡಿ 6 ಬಿಲ್ಡಿಂಗ್ಸ್ ಸೇಲ್ ಆಗಿದೆ. ಸೊ ಇನ್ನು 5 ಬಿಲ್ಡಿಂಗ್ಸ್ ಮಾತ್ರ ಇದೆ. ಓಕೆ, ಹೌದು. ಬನ್ನಿ ಫಸ್ಟ್ ಫ್ಲೋರ್ ತೋರಿಸ್ತೀನಿ. ಬನ್ನಿ. ಸೇಮ್ ಎಲ್ಲ ಟೋಟಲ್ 20-40 square feet. ಆಲ್ಮೋಸ್ಟ್ 11 ಬಿಲ್ಡಿಂಗ್ಸ್ ಏನಿತ್ತು ಎಲ್ಲ 20-40 square feet ಸೈಜ್ ಇದು. ಸೊ ಅದರಲ್ಲಿ 5 ಬಿಲ್ಡಿಂಗ್ಸ್ ಮಾತ್ರ ರಿಮೈನಿಂಗ್ ಇದೆ. ನೀವು ಫಸ್ಟ್ ಬಿಲ್ಡಿಂಗ್ ನೋಡಿದ್ದು 2040 800 square feet, ಅದು G+1 86, ಇದು G+1.5. ಸೊ ಇವಾಗ ನೋಡ್ತಾ ಇರೋದು ಫಸ್ಟ್ ಫ್ಲೋರ್ ಓನರ್ ಇರೋವಂಥ ಮನೆ, ಓನರ್ ಪ್ರಿಫರೆನ್ಸ್ಗೆ ಅಂತ ಮಾಡಿರೋದು. ಸೊ ಇದು ಗ್ಲಾಸ್ದು ನಿಮಗೆ ಡೋರ್ ಬರುತ್ತೆ. ಇದು ದೇವ್ರ ಮನೆ, ಹೌದು, ದೇವ್ರ ಮನೆ ಬರುತ್ತೆ. ಇದು ಕಿಚನ್ನು ಕಂಪ್ಲೀಟ್ ಆಗಿದೆ, ಎಲ್ ಶೇಪಲ್ಲಿದೆ. ಮೇಲ್ಗಡೆ ಲಾಪ್ತಾ ಎಲ್ಲ ಬರುತ್ತೆ ನಿಮಗೆ. ಸೊ ನಿಮ್ಗೆ ಇಲ್ಲಿ ಹೌದು
ಸೊ ನಿಮ್ಗೆ ಇದು ಡೋರ್ ಕ್ಲೋಸ್ ಮಾಡಿದ್ರೆ ಇಲ್ಲಿ ಬಾತ್ರೂಮ್ ಇದೆ ಅಂತಲೇ ಗೊತ್ತಾಗಲ್ಲ. ಇಲ್ಲಿ ಬಾತ್ರೂಮ್ ಇದೆ ನಿಮಗೆ, ಸ್ಪೇಷಿಯಸ್. ಹಾಂ, ಸೊ ಹಾಗಾಗಿ ಗೊತ್ತಾಗಲ್ಲ ನಿಮಗೆ ಈ ಥರ ಇದೆ ಅಂತ. ಸೊ ಇದು ಟಿ ವಿ ಕ್ಯಾಬಿನ್ನು. ನಿಮಗೆ ಆಲ್ಮೋಸ್ಟ್ 65 ಇಂಚಸ್ ನೀವು ಟಿ ವಿ ಯೂನಿಟ್ನ ಯೂಸ್ ಮಾಡ್ಬೋದು. ಇನ್ನು ಇಲ್ಲಿ ವಾಲ್ಪೇಪರ್ಸ್ ಬರುತ್ತೆ ಮೇಡಮ್, ವಾಲ್ಪೇಪರ್ಸ್ ಬರುತ್ತೆ, ಇನ್ನೂ ಹಾಕಿಲ್ಲ. ಡೋರ್ ಫಿಟ್ಟಿಂಗ್ ಮಾಡಬೇಕು. ಇದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಹಾಂ, ಸ್ಪೇಷಿಯಸ್ ಇದೆ ನಿಮಗೆ, ನೀವು ಸ್ನಾನ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಚೆನ್ನಾಗಿರೋ ಪ್ರಾಡಕ್ಟ್ ಯೂಸ್ ಮಾಡಿರೋದು. ರಫ್ ನೀವು ಬೀಳಲ್ಲ, ಏನಿಲ್ಲ. ಸೊ ಇದು ನಿಮಗೆ ಸ್ಲೈಡಿಂಗು, ಇಲ್ಲಿ ಮಿರರ್ ಬರುತ್ತೆ. ಸೊ ಇಲ್ಲಿ ನಿಮಗೆ ಕಾಸ್ಮೆಟಿಕ್ಸ್ ಏನಾದರೂ ನೀವು ಇಟ್ಕೊಬೋದು. ಸೊ ಇದು ಆಮೇಲೆ ನಿಮಗೆ ಮಿರರ್ ಕಾಣಿಸಲ್ಲ, ನೀವು ಮಿರರ್ ಒಳಗಡೆ ಬರುತ್ತೆ. ಸೊ ಇದು ಮಾಸ್ಟರ್ ಬೆಡ್ರೂಮ್. ಹೌದು, ಇದು ಒಳಗಡೆ ಬರುತ್ತೆ ನಿಮಗೆ ಮಿರರ್, ಕ್ಲೋಸ್ ಆಗುತ್ತೆ. ಮಾಸ್ಟರ್ ಬೆಡ್ರೂಮ್ ಮೇಡಮ್. ಸೊ ಇನ್ನೂ ಒಂದು ಬೆಡ್ರೂಮ್ ಬರುತ್ತೆ, ಸೇಮ್ ಆ್ಯಸ್ ಇಟ್ ಈಸ್. ಸೆಕೆಂಡ್ ಬೆಡ್ರೂಮು. ಅದು ನಿಮ್ಗೆ ಓಪನ್ ಬರುತ್ತೆ ನೋಡಿ, ಇಲ್ಲಿ ಮಿರರ್ ಬರುತ್ತೆ. ಇಲ್ಲಿ 2 ದರ. ಹೌದು, ಕ್ಲೋಸ್ ಮಾಡೋದು ನಿಮಗೆ. ಸೊ ಹಾಗಾಗಿ ಮತ್ತೆ ಏನು ಇವಾಗ ನೋಡ್ತಾ ಇದ್ದೀರಾ, ಇದು ಯಾವುದು ಖಾಲಿ ಇರಲ್ಲ. ಒಂದು ವಾಲ್ಗೆ ವಾಲ್ಪೇಪರ್ಸ್ ಬರುತ್ತೆ. ವಾಲ್ಪೇಪರ್ಸ್ ನೋಡಿ, ಈ ಥರ ಇದೆ ನೋಡಿ. ಈ ವಾಲ್ಪೇಪರ್ ಇದೆಯಲ್ಲ, ಈ ಥರದ ವಾಲ್ಪೇಪರ್ಸ್ ಏನು ಹಾಕಿದ್ದೀವಿ, ಅದು ಇನ್ನೂ ಒಂದು ಇದಕ್ಕೆ ಎಲ್ಲ 2 ಬೆಡ್ರೂಮ್ಗೂ 2 ಬೆಡ್ರೂಮಲ್ಲಿ ಒಂದೊಂದು ವಾಲ್ ಬರುತ್ತೆ ವಾಲ್ಪೇಪರ್. ಹೌದು. ಸರ್ ಇದು ಮೇಡಮ್, ಇದು ಬಂದು 1,05,00,000. 1,05,00,000 ನೆಗೋಷಿಯಬಲ್ ಆಗುತ್ತೆ. ಯಾವುದೇನು ಫಿಕ್ಸ್ಡ್ ಪ್ರೈಸ್ ಏನಿಲ್ಲ, ನೆಗೋಷಿಯಬಲ್ ಆಗುತ್ತೆ. ಫಸ್ಟ್ ಫ್ಲೋರ್ ನಿಮಗೆ ಟಫನ್ ಗ್ಲಾಸಸ್ ಹಾಕಿರೋದು. ಸೊ ಸೆಕೆಂಡ್ ಫ್ಲೋರಲ್ಲಿ ನಿಮಗೆ ಬನ್ನಿ, ಸೆಕೆಂಡ್ ಫ್ಲೋರಲ್ಲೂ ಇದೆ ಬಿಲ್ಡಿಂಗು ಮೇಡಮ್. ಸೆಕೆಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮ್ ಬರುತ್ತೆ. ಸೊ ಟೋಟಲು 2 ಡಬಲ್ಲು, 1 ಸಿಂಗಲ್ ಬೆಡ್ರೂಮು. ಸೊ 1 ಡಬಲ್ ಬೆಡ್ರೂಮಲ್ಲಿ ಅಂದರೆ ಫಸ್ಟ್ ಫ್ಲೋರಲ್ಲಿ ನೀವು ಸ್ಟೇ ಮಾಡಿಕೊಂಡು ಗ್ರೌಂಡು ಮತ್ತು ಸೆಕೆಂಡ್ ಫ್ಲೋರ್ನ ರೆಂಟ್ ಕೊಡ್ಬೋದು. ಹಾಂ, ಹೌದು ಮೇಡಮ್. ಇವಾಗ ನೋಡಿ, ಇದನ್ನು ಸಿಂಗಲ್ ಬೆಡ್ರೂಮು ನಿಮಗೆ ಸ್ಪೇಷಿಯಸ್ ಆಗೇ ಇದೆ. ಒಂದು ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮ್ಗೆ ಒಂದು ಅಟ್ಲೀಸ್ಟ್ ಒಂದು 6.57ವರೆಗೂ ಸಿಗುತ್ತೆ. ಹೌದು, ಡಬಲ್ ಬೆಡ್ರೂಮ್ ಗ್ರೌಂಡ್ ಫ್ಲೋರ್ ಆಗಿರೋದ್ರಿಂದ ನಿಮಗೆ ಒಂದು 7.58ವರೆಗೂ ಸಿಗುತ್ತೆ. ಹೌದು, ನೀವು ಸ್ಟೇ ಮಾಡಿಕೊಂಡು ಒಂದು 15,000 ರೆಂಟ್ ತೊಗೊಬೋದು. ಯಾಕೆಂದರೆ ಸಿಂಗಲ್ ಬೆಡ್ರೂಮ್ ಕೂಡ ಯೂಶಲಿ ನೀವು ನೋಡ್ತೀರಾ ಎಲ್ಲ ಒಳಗಡೆ ಆಗಲಿ ಮತ್ತು ಹೊರಗಡೆ ಆಗಲಿ ಯಾವುದು ಇಂಟೀರಿಯರ್ ಇಲ್ದಿರ ಮಾಡಿಲ್ಲ. ಕಾಮನ್ ಬಾತ್ರೂಮ್ ನಿಮಗೆ ದೊಡ್ಡದಾಗಿ ಬಂದಿದೆ ನಿಮಗೆ. ಮತ್ತು ಇಂಡಿಪೆಂಡೆಂಟ್ ಆಗಿರ್ಬೋದು. ಇಲ್ಲಿ ರೆಂಟ್ ಅನ್ನೋದಕ್ಕಿಂತ ನೀವು ಸೆಕೆಂಡ್ ಫ್ಲೋರಲ್ಲಿ ಯಾರೂ ಬರೋಲ್ಲ. ಸೊ ಇಂಡಿಪೆಂಡೆಂಟ್ ಆಗಿರ್ಬೋದು. ಕಿಚನ್ ವಾರ್ಡ್ರೋಬ್ಸ್ ಎಲ್ಲ ಆಗಿದೆ, ದೇವ್ರ ಮನೆ ಕೂಡ ಇದೆ. ಸೊ ಹಾಗಾಗಿ ಸ್ಪೇಷಿಯಸ್ ಇದೆ. ಹಾಂ, ಒಂದು 4 ಜನ ಆರಾಮಾಗಿ ಇರ್ಬೋದು ಮೇಡಮ್. ಹಾಲು ದೊಡ್ಡದಾಗಿದೆ, ಎಲ್ಲ ಇದೆ. ನಂಗೆ ಕೋಟ್ ಪೇಂಟ್ ಮಾಡಬೇಕು. ಹೌದು ಮೇಡಮ್, ಇದೆಲ್ಲ 30 ಫೀಟ್ ರೋಡ್ಸು. ಸೊ ಇವು ಕಾಂಪೌಂಡ್ ಹಾಕಿದ್ದೀವಿ. ನೆಕ್ಸ್ಟ್ ನಿಮಗೆ ಜಲ್ಲಿ ಮತ್ತು ಇದು ಕಾಂಕ್ರೀಟ್ ರೋಡ್ ಬರುತ್ತೆ. ಸೊ ಎಲ್ಲ ಓವರ್ ಆಲ್ ಫಿನಿಶಿಂಗ್ ಆಗಿಬಿಟ್ರೆ ಅಪ್ ಟು ನಿಮಗೆ ಡೆಡ್ ಎಂಡು. ಅಂದರೆ ಈ ಲೈನಲ್ಲಿ ಮನೆ ಯಾರು ತೊಗೊಂಡಿದ್ದಾರೆ ಅವ್ರದ್ದು ವೆಹಿಕಲ್ಸ್ ಮಾತ್ರ ಬರುತ್ತೆ, ಬೇರೆ ಯಾರ್ದು ವೆಹಿಕಲ್ಸ್ ಬರೋಲ್ಲ. ಪಾರ್ಕಿಂಗು ನೀವು ಮನೆ ಆಪೋಸಿಟ್ ಅಲ್ಲೂ ನಿಲ್ಸ್ಕೊಬೋದು. ಸೊ ಹಾಗಾಗಿ ನಿಮ್ಮ ಮನೆ ಮುಂದೆನೂ ನಿಲ್ಸ್ಕೊಬೋದು. ಮತ್ತು ಏಕು ನಿಮ್ಗೆ ಪಾರ್ಕಿಂಗ್ ಆಗಿಬಿಡುತ್ತೆ, ಸಮಸ್ಯೆ ಇರೋದಿಲ್ಲ. ಹಾಗಾಗಿ ಗ್ರೌಂಡು ಡಬಲ್ ಬೆಡ್ರೂಮ್ ಬರುತ್ತೆ. ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು. ಈ ಪ್ರತಿಯೊಂದು ವರ್ಕು ನಿಮ್ಗೆ ಚೇಂಜ್ ಆಗುತ್ತೆ. ಇಲ್ಲಿ ಇಂಡಿವಿಜುವಲ್ ಬಿಲ್ಡರ್ಸ್ ಇರೋದು. ಒಂದೊಂದು ಬಿಲ್ಡಿಂಗು ಒಬ್ಬೊಬ್ರು ಬಿಲ್ಡರ್ಸ್ ಇರ್ತಾರೆ. ಅವ್ರ ಟೇಸ್ಟ್ ತಕ್ಕನಾಗಿ ಅವ್ರು ಇಂಟೀರಿಯರ್ ಮಾಡಿರ್ತಾರೆ. ಕ್ವಾಲಿಟಿ ವೈಸು ಇಂಟೀರಿಯರು ಎಲ್ಲ ಸಪ್ರೇಟ್ ಬರುತ್ತೆ. ಸೊ ಹಾಗಾಗಿ ಕೆಲವರು ಇವಾಗ ನೋಡಿದಾಗ ನೀವಲ್ಲಿ ಗ್ಲಾಸ್ ಹಾಕಿದ್ರು. ಇದು ಫುಲ್ ಪಾಲಿಶಿಂಗ್. ಇದು ನಿಮಗೆ ಮಿಷಿನ್ ಪಾಲಿಶ್ ಅಂದರೆ ಬಫಿಂಗ್ ಸಿಸ್ಟಮ್ ಬರುತ್ತೆ. ಸೊ ಹಾಗಾಗಿ ಇದು ಗ್ರೌಂಡ್ ಫ್ಲೋರ್ ರೆಂಟ್ಗೆ ಅಂತಲೇ ಇರ್ಬೋದು. ನೀವು ಗ್ರೌಂಡ್ ಫ್ಲೋರ್ ಯಾರು ಓನರ್ ಇರೋಲ್ಲ, ರೆಂಟ್ಗೆ ಅಂತಲೇ ಕೊಡೋದು. ಬಟ್ ಕ್ವಾಲಿಟಿ ವೈಸು ಯಾವುದೂ ಕಾಂಪ್ರಮೈಸ್ ಆಗಿಲ್ಲ.
ಹೌದು. ಸೊ ಇದು ವೆಸ್ಟರ್ನು ಕಾಮನ್ ಬಾತ್ರೂಮ್ ಬರುತ್ತೆ, ಎಲ್ಲ ವೆಸ್ಟರ್ನ್ ಹಾಕಿರೋದು. ಇದು ಇಲ್ಲಿ ಡಬಲ್ ಬೆಡ್ರೂಮ್ ಬರುತ್ತೆ ಮೇಡಮ್. ಇದೊಂದು ಬೆಡ್ರೂಮ್ ಬರುತ್ತೆ. ಎಲ್ಲ ಯೂನಿಕಾಗಿ ಯೂಸ್ ಮಾಡಿದ್ದಾರೆ, ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿರೋದು. ಹೌದು, ಚೆನ್ನಾಗಿ ಬರುತ್ತೆ. ಹೌದು, ಸ್ಪೇಷಿಯಸ್ ಬರುತ್ತೆ ಎಲ್ಲ ಸ್ಲೈಡಿಂಗ್. ಹೌದು, ಎಲ್ಲ ಸ್ಲೈಡಿಂಗ್ ವಿಂಡೋಸು. ಫಸ್ಟ್ ಫ್ಲೋರ್ ಆ್ಯಕ್ಚುಲಿ ಇನ್ನೂ ಸೂಪರ್ ಆಗಿದೆ ನಿಮಗೆ. ಬನ್ನಿ, ಸಿಲಿಂಡರ್ ಇಡೋದಕ್ಕೆ ನಿಮ್ಮ ಮತ್ತು ಇಲ್ಲಿ ಗೇಟ್ ಕೂಡ ಇದೆ ಈ ಚಿಕ್ಕದಾಗಿ. ಔಟ್ಸೈಡ್ ಏನಾದರೂ ನಿಮಗೆ ಏನಾದರೂ ಪೈಪ್ ಗೀಪ್ ಏನಾದರೂ ಇದಾಯಿತು ಅಂದರೆ ಆ ಗೇಟು. ಸೊ ಇದು ಮೀಟ್ರಿಗೆ ನೀವು ಮಾಡಿರುವಂಥದ್ದು ಬಾಕ್ಸು. ಕ್ಲೋಸ್ ಮಾಡ್ಬೋದು ನೀವು. ಹಾಂ, ಹೌದು. ಬನ್ನಿ, ಫಸ್ಟ್ ಫ್ಲೋರು ಓನರ್ ಪ್ರಿಫರೆನ್ಸು. ಫಸ್ಟು ಸೆಕೆಂಡು ನೀವು ಇದು ಯಾರು ತೊಗೊತಾರೆ ಓನರು ಅವರೇ ಯೂಸ್ ಮಾಡ್ಬೋದು. ಯಾಕೆಂದರೆ ಇದು ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಸಿಂಗಲ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಸೊ ಇದು ಬಾಲ್ಕನಿ. ಫಸ್ಟ್ ಫ್ಲೋರ್ ಎಂಟ್ರೆನ್ಸು. ನಿಮಗೆ ಯೂಶಲಿ ಅಲ್ಲಿ ನೋಡಿದಾಗ ಎಲ್ಲ 6 feet 6.5 feet ಡೋರ್ಸ್ ಇದೆ. ಇದು 8 feet ಬರುತ್ತೆ. 8 feet ಪ್ಲಸ್ 4 feet ವಿಡ್ತ್ ಬರುತ್ತೆ ನಿಮಗೆ. ಏಯ್ಟ್ ಫೀಟ್ ಮೇಡಮ್. 8 feet ಮತ್ತು ಇದು 8 inches ಬರುತ್ತೆ. ಯೂಶಲಿ 6 inches ಮಾಡ್ತಾರೆ, ಇದು 8 inches ಬರುತ್ತೆ. 8 inches. ಬನ್ನಿ, ಓಪನ್ ಕಿಚನ್ನು. ಮಾಡ್ಯುಲರ್ ಕಿಚನ್ನು. ಬಾಸ್ಕೆಟ್ಸ್ ನೋಡಿದ್ರೆ ನಿಮಗೆ ಇದು ವೆಜಿಟೇಬಲ್ ಬಾಸ್ಕೆಟ್. ಇದು ಎಲ್ಲ ಯೂನಿಕ್ ಆಗಿದೆ. ಮತ್ತು ನಿಮ್ಗೇನಾದರೂ ಐಟಮ್ಸ್ ಸ್ಟೋರ್ ಅಂದರೆ ಸಣ್ಣ ಪುಟ್ಟ ಐಟಮ್ಸ್ ಇಟ್ಕೊಳ್ಬೇಕು ಅಂದರೆ ಹೌದು, ಎಲ್ಲ ಸ್ಲೋ. ಹೌದು. ಮತ್ತು ನಿಮ್ಗೆ ಸ್ಲೋಲಿ ಇದಾಗುತ್ತೆ. ದೊಡ್ಡ ಪ್ಲೇಟ್ಸು. ಸೊ ಆಮೇಲೆ ನಿಮ್ಗೆ ಯೂಶಲಿ ಇದನ್ನು ಸ್ಮಾಲ್ ಪ್ಲೇಟ್ಸು. ನಿಮ್ಗೆ ರೂಫಿಂಗ್ ಕೂಡ ಕೆಳಗಡೆ ನಿಮಗೆ ಇದನ್ನು ಹಾಕಿದ್ದೀವಿ. ಯಾವುದು ಹಂಗೆ ಟೈಲ್ಸ್ ಆಗಲಿ ಹಂಗೆ ಗ್ರಾನೈಟ್ ಆಗಲಿ ಬಿಟ್ಟಿಲ್ಲ, ಅದಕ್ಕೂ ವುಡ್ ಹಾಕಿದ್ವಿ. ವುಡ್ ಯೂಸ್ ಮಾಡಿದ್ವಿ. ಇಲ್ಲಿ ಕುತ್ಕೊಂಡು ನೀವು ಅಟ್ಲೀಸ್ಟ್ ಒಂದು ಕ್ಯಾಬಿನ್ ಹಾಕೊಂಡ್ರೆ ಬೆಳಗ್ಗೆ ಕಾಫಿ. ಹೌದು, ಇಲ್ಲಿ ನಿಮಗೆ ಥಿಂಗ್ಸ್ ಏನೋ ಇಟ್ಕೊಬೇಕಂದ್ರೆ ಇಲ್ಲೂ ಇಟ್ಕೊಬೋದು. ಮೇಡಮ್ ಇದು ಆ್ಯಕ್ಚುಲಿ 95 lakhs. ಸ್ಲೈಟ್ಲಿ ನೆಗೋಷಿಯಬಲು. ಸೊ ವರ್ಕ್ ಆ ಥರನೇ ಇದೆ. ನೀವು ನೋಡ್ತಾ ಇದ್ರೆ ನಾನು ಏನು ಹೇಳೋದೇ ಬೇಡ. ಹ್ಯಾಂಗಿಂಗ್ ಲೈಟ್ಸಿಂದ ಹಿಡಿದು ವಾಲ್ಪೇಪರ್ಸ್ ಆಗಲಿ, ಮತ್ತು ನಿಮ್ಗೆ 8 feet ಡೋರ್ಸ್. ಬರೀ ಮೇನ್ ಡೋರ್ಸ್ 8 feet ಅಲ್ಲ, ನಿಮಗೆ ದೇವ್ರ ಮನೆ ಕೂಡ 8 feet ಇದೆ. ದೇವ್ರ ಮನೆ ಕೂಡ 8 feet ಇದೆ. ಓಕೆನಾ? ನಿಮ್ಗೆ ಇಲ್ಲಿ ಜಸ್ಟ್ ಸುಮ್ಮನೆ ನೋಡೋದಕ್ಕೆ ಹಂಗೆ ಕಾಣಿಸುತ್ತೆ. ಸೊ ಇಲ್ಲಿ ನೋಡಿ, ರೆಸ್ಟ್ ರೂಮ್ ಇದೆ. ಬನ್ನಿ, ಇದು ಹ್ಯಾಂಡ್ ವಾಶು. ರೆಸ್ಟ್ ರೂಮು ನಿಮ್ಗೆ ಮೇಲುಗಡೆವರೆಗೂ ಇದೆ, 8 feetವರೆಗೂ ಇದೆ. ಹೌದು, ಎಕ್ಸಾಸ್ಟಿಂಗ್ ಫ್ಯಾನ್ ಕೂಡ ಇದೆ. ನಿಮಗಿದು 2 ಆಪ್ಷನ್ನು. ನಿಮಗಿಲ್ಲಿ ಹ್ಯಾಂಡ್ ವಾಶ್ ಬೇಡ ಅಂದರೆ ಬೇಕಾದರೆ ವಾಷಿಂಗ್ ಮಿಷಿನ್ ಇಟ್ಕೊಬೋದು, ಸಮಸ್ಯೆ ಇಲ್ಲ. ಸೊ ಹಾಗಾಗಿ ನಾವು 2 ಆಪ್ಷನ್ ಮಾಡಿದ್ದೀವಿ. ಸೊ ಅದು ಬಿಟ್ಟರೆ ನಿಮಗೆ ಬನ್ನಿ. ಹೌದು, ಇದು ಅಷ್ಟೇ. ರೂಮ್ಸ್ಗೂ 8 feet ಹಾಕಿರೋದು. ಹ್ಯಾಂಗಿಂಗ್ ಲೈಟ್ಸು ವಿತ್ ನಿಮ್ಗೆ ನೋಡಿದ್ರೆ LED ಫ್ಯಾನು. ಹೌದು. ಮತ್ತು ಇದು 11 feet ಮೋಲ್ಡು. 11 feet ಮೋಲ್ಡ್ ಇರೋದು ನಿಮಗೆ. ಸೊ ಹಾಗಾಗಿ ಸೊ ಇದು ಸ್ಲೈಡಿಂಗ್ ಬರುತ್ತೆ. ಇದು ಮಾಸ್ಟರ್ ಬೆಡ್ರೂಮು. ಸ್ಲೈಡಿಂಗು. ಅದೇನಾದರೂ ವರ್ಕ್ ಡೆಸ್ಕು. ಹಾಂ, ಯೂಸ್ ಮಾಡ್ಬೋದು. ಸೊ ಅದು LED ಟೈಪು. ಬಾತ್ರೂಮ್ ನೋಡಿ, ಇದು 6 feet ಬರೋದು. ಹಾಂ, ಮೇಲೆ ನಿಮಗೆ 8 feet 11 feet ಟೋಟಲ್. ಎಕ್ಸಿಸ್ಟಿಂಗ್ ಫ್ಯಾನ್ ಇದೆ. ಎಲ್ಲ ನಿಮಗೆ ಜಾಗ್ವಾರ್ ಫಿಟ್ಟಿಂಗ್ಸೇ ಹಾಕಿರೋದು. ವಾಲ್ಪೇಪರು
ವಿತ್ ನಿಮ್ಗೆ ಆ ಲೈಟ್ನ ಝೂಮ್ ಮಾಡಿದ್ರೆ ಗೊತ್ತಾಗುತ್ತೆ. ಹಾಂ, ಮತ್ತು ನೀವು ಇದು ಸೌಂಡ್ ಮಾಡಲ್ಲ, ಸ್ಲೋಲಿ ಲಾಕ್. ಮೇಡಮ್ ಇದು ಸೆಕೆಂಡ್ ಫ್ಲೋರಲ್ಲಿ ಒಂದು ರೂಮು ಮತ್ತು ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ರೂಮ್ ಫುಲ್ ಸ್ಪೇಷಿಯಸ್ ಇದೆ. ನೀವು ವರ್ಕರ್ ಅಂದರೆ ವರ್ಕ್ ಫ್ರಮ್ ಹೋಮ್ ಆ ಥರ ಏನಾರ ಇದ್ದರೆ, ಇಲ್ಲ ಸ್ಟೂಡೆಂಟ್ಸ್ ಇದ್ದರೆ ಎಕ್ಸಾಮ್ ಟೈಮ್ಸಲ್ಲಿ, ಇಲ್ಲ ಎಕ್ಸ್ಟ್ರಾ ಯಾರಾದರೂ ನಿಮ್ಮ ಗೆಸ್ಟ್ಗಳು ಬಂದರೆ ಈಸಿ ಆಗುತ್ತೆ. ವಾರ್ಡ್ರೂಬ್ಸ್ ಇದೆ, ಸಿಸ್ಟಮ್ಗೆ ನಿಮಗೆ ಟಿ ವಿ ಇಲ್ಲಾಂದರೆ ನಿಮಗೆ ಸಿಸ್ಟಮ್ಗೆ ಆಗುತ್ತೆ. 2 ವಾರ್ಡ್ರೂಬ್ಸ್ ಬರುತ್ತೆ ಮೇಲೂ ಅಷ್ಟೇ. ಸೊ ಹಾಗಾಗಿ ಇದನ್ನು 3 ಬೆಡ್ರೂಮ್ ಟೈಪ್ ಯೂಸ್ ಮಾಡ್ಕೊಬೋದು. ಇಲ್ಲ ಬ್ಯಾಚುಲರ್ ಕೊಡ್ತೀನಿ ಅಂದರೆ ನಿಮ್ಮ ಇಷ್ಟ, ಬ್ಯಾಚುಲರ್ಸ್ಗಾದರೂ ಕೊಡ್ಬೋದು. ಯಾಕಂದರೆ ಬಾತ್ರೂಮ್ ಇದೆ, ಕಿಚನ್ ಒಂದಿಲ್ಲ ಅಷ್ಟೇ, ಬಾತ್ರೂಮ್ ಇದೆ, ಎಲ್ಲ ಅಟ್ಯಾಚ್. ಸೈಡಲ್ಲಿ ಅಲ್ಲಿ ಕಿಚನ್ ಮಾಡ್ಕೊಬೋದು. ಇಲ್ಲ ಅಂದರೆ ನಿಮಗೆ 3 ಬೆಡ್ರೂಮ್ ಟೈಪ್ ಯೂಸ್ ಮಾಡ್ಕೊಳೋದಾದರೆ ಇದು ಬೆಸ್ಟ್ ಆಪ್ಷನ್. 95 lakhsಗೆ ಬೆಸ್ಟ್ ಆಪ್ಷನ್. ಹೌದು, ಈಗ ನಿಮ್ಮ 3-4 ಜನ ಮಕ್ಕಳಿದ್ರು, ಅಪ್ಪ ಅಮ್ಮ ಇದ್ದರು, ಅಜ್ಜಿ ತಾತ ಇದ್ರು ಅಂದರೆ ನಿಮ್ಗೆ ಇದು ಈಸಿ ಆಗುತ್ತೆ. ಸಪ್ರೇಟ್ ರೂಮಲ್ಲಿ ನೀವು ಸ್ಟಡೀಸ್ಗಾಗಲಿ ವರ್ಕಿಂಗ್ ಆಗಲಿ ನಿಮ್ಗೆ ಡಿಸ್ಟರ್ಬೆನ್ಸ್ ಆಗೋಲ್ಲ. ಮತ್ತು ಸ್ಪೇಸ್ಫುಲ್ ಆಗಿದೆ. ಸ್ವಲ್ಪ ನೀವೇನೋ ನಿಮ್ಮಲ್ಲಿ ಏನೋ ಸ್ವಲ್ಪ ಅಮೌಂಟ್ ಇತ್ತು ಅಂದರೆ ಇದೇನಿದೆ ಸ್ವಲ್ಪ ಇಲ್ಲಿ ಒಂದು ಎಂಚ್ ಥರ ನೀವು ಮಾಡಿಕೊಂಡ್ರೆ ಇನ್ನೂ ಸೂಪರಾಗಿ ಕಾಣಿಸುತ್ತೆ. ಸ್ಟೇರ್ ಕೇಸ್ ಥ್ರೂ ನಿಮ್ಗೆ ಯಾವುದು ಇದು ಬರೋದಿಲ್ಲ. ಆಮೇಲೆಲ್ಲ ಡ್ಯಾಮ್ ಪ್ರೂಫ್ ಹಾಕಿರೋದು, ಮೋಲ್ಡ್ ಯಾವುದು ನಿಮ್ಗೆ ಲೀಕ್ ಆಗೋಲ್ಲ. ಇದು ನೋಡ್ತಾ ಇದ್ದೀರಾ, ಇದೆಲ್ಲ ಡ್ಯಾಮ್ ಪ್ರೂಫ್ ಮಾಡಿರೋದು. ಮತ್ತು ನಿಮಗೆ ಡೌನ್ ಬಂದು ಏನೇ ನೀರು ಬಂದರೂ ಅಲ್ಲಿಂದ ಹೋಗುತ್ತೆ. ಹೌದು ಹೌದು. ನಿಮಗೆ ಇಲ್ಲಿ ಮೇಲ್ಗಡೆ ನೋಡಿ, ಇಲ್ಲಿ ಬೇಕಾದ್ರೆ ವಾಷಿಂಗ್ ಮಿಷಿನ್ ಇಟ್ಕೊಬೋದು, ಆಪ್ಷನ್ ಕೊಟ್ಟಿದ್ದೀವಿ, ಟ್ಯಾಪ್ ಕೊಟ್ಟಿದ್ದೀವಿ ವಾಷಿಂಗ್ ಮಿಷಿನ್ಗೆ. ಇಲ್ಲ ಅಂದರೆ ಮೇಲ್ಗಡೆನೂ ಕೊಟ್ಕೊಬೋದು, ಮೇಲ್ಗಡೆನೂ ಕೊಡ್ಬೋದು, ಏನು ಸಮಸ್ಯೆ. ಅಲ್ಲೇ ಮಾಡ್ಕೊಬೋದು. ಹೌದು, ಇದು ನಿಮ್ಮ ಇಲ್ಲಿದೆ ನೋಡಿ, ಇಲ್ಲಿದೆ ಇಲ್ಲಿ ಎಲ್ಲ ಕನೆಕ್ಟ್ ಇದೆ. ಇದು ಒಂದು ನಿಮ್ಗೊಂದು ತಂತಿ ಹಾಕ್ಕೊಂಡ್ರೆ ಬಟ್ಟೆ ಒಣಗಿ ಹಾಕ್ಬೋದು ಆರಾಮಾಗಿ. ಬ್ಯಾಕ್ ಸೈಡ್ ಆವಾಗಲೇ ನೀವು ವ್ಯೂ ತೋರಿಸಿಲ್ಲ ಅಂದ್ಕೊತೀನಿ, ಬನ್ನಿ ಬೇಕಾದ್ರೆ ಇವಾಗ ನೋಡಿ. ಹೌದು, ಸ್ವಲ್ಪ ಮಳೆ ಬೀಳಬೇಕು, 2-3 ಟೈಮ್ ನಿಮ್ಗೆ ಮಳೆ ಬಿದ್ದರೆ ಸೂಪರಾಗಿರುತ್ತೆ. ಹೌದು, ನಿಮ್ಮ ಫ್ರೆಂಡ್ ಅದೇ ಥರ. ಮೇಡಮ್ ಇದು ಕೂಡ 2 ಡಬಲು 1 ಸಿಂಗಲ್ ಬೆಡ್ರೂಮ್ ಬರುತ್ತೆ. ಗ್ರೌಂಡ್ ಫ್ಲೋರ್ ಅಗೇನ್ ಡಬಲ್ ಬೆಡ್ರೂಮು, ಫಸ್ಟ್ ಫ್ಲೋರ್ ಓನರ್ ಇರೋದಕ್ಕೆ ಡಬಲ್ ಬೆಡ್ರೂಮು, ಸೆಕೆಂಡ್ ಫ್ಲೋರು 1 ಸಿಂಗಲ್ ಬೆಡ್ರೂಮು. ಇದು ಕೂಡ 1,05,00,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. ಇದು ಫಿನಿಷಿಂಗ್ ಆಗಿಲ್ಲ, ಹಂಗಾಗಿ ವಿಡಿಯೋ ತೊಗೊಂಡ್ರು ಸ್ವಲ್ಪ ಅವ್ರಿಗೆ ಕ್ಲಿಯರೆನ್ಸ್ ಸಿಗಲ್ಲ. ಆಲ್ಮೋಸ್ಟ್ ಫಿನಿಷಿಂಗ್ ಸ್ಟೇಜಲ್ಲಿದೆ. ಈಗ ವಿಡಿಯೋ ನೋಡಿಕೊಂಡು ಬರೋ ಟೈಮ್ಗೆ ಫಿನಿಷಿಂಗ್ ಆಗಿರುತ್ತೆ. ಫುಲ್ ಎಲ್ಲ ಫರ್ನಿಶು, ಗ್ರೌಂಡ್ ಆಗಲಿ, ಫಸ್ಟ್ ಆಗಲಿ, ಸೆಕೆಂಡ್ ಫ್ಲೋರ್ ಆಗಲಿ ಫುಲ್ ಫರ್ನಿಷ್ ಆಗಿದೆ. ಸೇಮ್ 2040ನೇ ಈಸ್ಟ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು. ಸೊ ಈ ಲಾಸ್ಟ್ ಬಿಲ್ಡಿಂಗು, ಈ ಲೇಔಟಲ್ಲಿ ಲಾಸ್ಟ್ ಬಿಲ್ಡಿಂಗು. ಸೊ ಬಜೆಟು ಸ್ವಲ್ಪ ಹಾಗೆ ಇದೆ. ಇದನ್ನು ಫಸ್ಟ್ ಫ್ಲೋರ್ ಒಂದು ತೋರಿಸ್ತೀನಿ ನಿಮಗೆ. ಇದು ಡೂಪ್ಲೆಕ್ಸು, ಅವೆಲ್ಲ ಇಂಡಿವಿಜುವಲ್ ಫ್ಲೋರ್ಸು, ರೆಂಟಲ್ ಇನ್ಕಮ್ ಬಿಲ್ಡಿಂಗ್ಸು. ಓಕೆನಾ? ಇದು ಬಂದು ನಿಮಗೆ ಪ್ಯೂರ್ಲಿ ನೀವೇನು ಸ್ವಂತವಾಗಿ ಇರಬೇಕು ಅಂತ ನಮಗೇನು ರೆಂಟ್ ಬೇಡ ಸರ್ ಅಂದರೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಗ್ರೌಂಡ್ ಫ್ಲೋರು ಪಾರ್ಕಿಂಗು ವಿತ್ ಸಿಂಗಲ್ ಬೆಡ್ರೂಮ್ ಬರುತ್ತೆ. ಇದು ಪಾರ್ಕಿಂಗು, ಇದು ಫಿನಿಷಿಂಗ್ ಸ್ಟೇಜಲ್ಲಿದೆ. ಇದು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಸೊ ಅಂದರೆ ಸಿಂಗಲ್ ಬೆಡ್ರೂಮ್ ಸ್ಪೇಷಿಯಸ್ ಆಗಿ. ಫಸ್ಟ್ ಫ್ಲೋರ್ ಒಂದು ವ್ಯೂ ತೋರಿಸ್ಬಿಡ್ತೀನಿ, ಯಾಕಂದರೆ ಇದು ಕಂಪ್ಲೀಟ್ ಆಗಿಲ್ಲ. ನೀವು ಬರೋಷ್ಟೊತ್ತಿಗೆ ಬೇಕಾದರೆ ಹೇಳೋಕ್ಕಾಗಲ್ಲ. ಮೇಡಮ್ ಇದು ಈಗ ಏನು 4 ಬಿಲ್ಡಿಂಗ್ ನೋಡಿದ್ರಲ್ಲ, ಅದಕ್ಕಿಂತ ಸ್ಪೇಷಿಯಸ್ ಆಗಿ ಬರುತ್ತೆ. ಬಿಕಾಸ್ ಇದು 3 BHK ಡೂಪ್ಲೆಕ್ಸ್. ಹಾಂ, ಡೂಪ್ಲೆಕ್ಸ್ 3 BHK. ಸೆಂಟ್ರು ಮೇಲೆ ನೋಡಿದ್ರೆ ನಿಮ್ಗೆ ಸನ್ಲೈಟು ಡೈರೆಕ್ಟ್ ಬೀಳುತ್ತೆ. ಇದು ನೀವು ನಿಮ್ಮ ಬ್ಯಾಕ್ ಸೈಡ್ ಇರೋದು TV ಯೂನಿಟು. ಬನ್ನಿ, ಅದು ದೇವ್ರ ಮನೆ ಗ್ಲಾಸ್ ಬರುತ್ತೆ. ಒಂದು ಸೈಡ್ ಗ್ಲಾಸು, ಒಂದು ಡೋರ್ಸ್ ಬರುತ್ತೆ ಫ್ರಂಟು, ಪಕ್ಕದ ಕಿಚನ್ನು. ಸೊ ಇದು TV ಯೂನಿಟ್ ಫುಲ್ಲು. ಅದೇನು ಶೀಟ್ಸ್ ಇದೆ ಅದೆಲ್ಲ TV ಯೂನಿಟ್ ಬರುತ್ತೆ. ಸೊ ಇಲ್ಲಿ ಒಂದು ಮಾಸ್ಟರ್ ಬೆಡ್ರೂಮು ವಿತ್ ಕಾಟು. ವಿತ್ ಕಾಟ್ ಆಲ್ರೆಡಿ ರೆಡಿ ಇದೆ. ಇದು ಕಾಮನ್ ಟಾಯ್ಲೆಟು, ಮತ್ತು ನಿಮಗೆ ಈ ರೂಮ್ಗೂ ಕಾಮನ್ ಬರುತ್ತೆ ಅಟ್ಯಾಚ್. ಈಗ ಇಲ್ಲಿ ಒಂದು ಇದನ್ನು ಬರುತ್ತೆ ಡೋರ್ ಇದಕ್ಕೆ. ಸೊ ಹಾಗಾಗಿ ಸೊ ಇದೆಲ್ಲ ನಿಮಗೆ ಲೈಟ್ಸ್ ಬರುತ್ತೆ. ಇಲ್ಲಿ ಸ್ಟೇರ್ ಕೇಸ್ ಲೈಟ್ಸು ಆಲ್ರೆಡಿ ಹಾಕಿದ್ದಾರೆ. ಮತ್ತು SS ವರ್ಕು ಫುಲ್ ಎಲ್ಲ ಬಂದು SS ವರ್ಕ್ ಬರುತ್ತೆ. ಸೊ ಕೆಳಗಡೆ ಒಂದು ರೂಮ್ ನೋಡಿದ್ರೆ, ಇವಾಗ ಸೆಕೆಂಡ್ ರೂಮು.
ಕಾಟ್ ಇದೆ. ಯಾವುದು ಫುಲ್ಲಿ ಫರ್ನಿಶ್ ಅದಕ್ಕೆ ಹೇಳೋದು. ಸೊ ಇದು ಬಂದು ಮಾಡಿ ಅಟ್ಯಾಚ್ ಬಾತ್ರೂಮ್ ದೊಡ್ಡದಾಗಿ ಬರುತ್ತೆ, ಫುಲ್ ಸ್ಪೇಷಿಯಸ್. ಮೇಡಮ್ ಇದು 1,15,00,000 ಪೂರ್ತಿ ಫ್ಲೋರು ಬಿಲ್ಟ್ ಆಗಿದೆ. G+2 ಪೂರ್ತಿ ಬಿಲ್ಟ್ ಆಗಿರೋದ್ರಿಂದ. ಹೌದು, ಅಲ್ಲಿ ಅಟ್ಯಾಚ್ ಬರುತ್ತೆ, ಡ್ರೆಸ್ಸಿಂಗ್ ರೂಮು ಅಟ್ಯಾಚ್ ಬರುತ್ತೆ. ಬನ್ನಿ, ಇದು ಬಾಲ್ಕನಿ, ದೊಡ್ಡ ಬಾಲ್ಕನಿ ಬರುತ್ತೆ. ಸೊ ಇಲ್ಲಿ ನೀವೇನಾದರೂ ಐಟಮ್ಸ್ನ ಕ್ಲೀನ್ ಮಾಡಬೇಕಾದ್ರೆ ಮಾಡ್ಕೊಬೋದು. ಸೊ ಇಟ್ಕೊಂಡು ಕ್ಲೀನಾಗಿ SS ಗ್ಲಾಸ್ ವಿತ್ ರೈಲಿಂಗ್ಸು, SS ಗ್ಲಾಸ್ ಬರುತ್ತೆ. ಬ್ಯಾಂಕ್ ಲೋನ್ ಬಂದು ಮೇಡಮ್ ನಿಮಗೆ ಏನು ನಿಮ್ಮ ಇನ್ಕಮ್ ಪ್ರೂಫ್ ಇದೆ, ಲೈಕ್ ಸ್ಯಾಲ್ರಿ, IT, ಏನು ನಿಮ್ಮದು ಇನ್ಕಮ್ ಪ್ರೂಫ್ ಇದೆ ಅದ್ರ ಮೇಲೆ 70%ವರೆಗೂ ಲೋನ್ ಆಗುತ್ತೆ. 70%ವರೆಗೂ ಮಿನಿಮಮ್ ಲೋನ್ ಆಗುತ್ತೆ. ಸೊ ಒಂದು 30% ಡೌನ್ ಪೇಮೆಂಟ್ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ಒಂದು ಸೇಫರ್ ಸೈಡ್ ಅಷ್ಟೇ. ಸೊ ಲೋನು ನಿಮಗೆ ಎಷ್ಟು ಲೋನ್ ತೊಗೊಂಡ್ರು ನೀವೇ ಬಡ್ಡಿ ಕಟ್ಟಬೇಕು. ಸೊ ಹಾಗಾಗಿ ಅಟ್ಲೀಸ್ಟ್ 30%, ಇವಾಗ ಯಾರು ಏನು ಮಾಡೋಕ್ಕಲ್ಲ, ಯಾರ ಹತ್ರನೂ ಅಷ್ಟು ದುಡ್ಡು ಇರೋಲ್ಲ. ಸೊ ಹಾಗಾಗಿ ಇದು ಬಂದು ನಿಮಗೆ ಈಗ ಫಾರ್ ಎಕ್ಸಾಂಪಲ್ ನಾನೇನು ತೋರಿಸ್ತಾ ಇದ್ದೀನಿ, ಇದೇ ನಿಮಗೆ BBMP ಇಲ್ಲಿಂದ 1 ಕಿಲೋಮೀಟ್ರ್ BBMP ಲಿಮಿಟು. ಆ BBMP ಲಿಮಿಟಲ್ಲಿ ಇದೇ ಡೂಪ್ಲೆಕ್ಸ್ ಮನೆ ಬಂದು ನಿಮ್ಗೆ 1,45, 1,50 ಇದೆ. ಸೊ ಹಾಗಾಗಿ ಇದು ರೆವಿನ್ಯೂ ಸೈಟ್ಸ್ ಇರ್ಬೋದು, ಬಟ್ ನಗರಸಭೆ ಲಿಮಿಟಿಗೆ ಬರುತ್ತೆ. ನಗರಸಭೆ ಲಿಮಿಟ್ ಬರುತ್ತೆ. ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಎಲ್ಲ ಒಂದೇ ಬರುತ್ತೆ. ಸೈಟ್ ವೈಸು ನಿಮಗೆ ಈಗ 1 ಕಿಲೋಮೀಟ್ರಿಗೆ ನಿಮಗೆ ಇಲ್ಲಿಂದ ನಮಗೆ 5,500 ಇದ್ದರೆ ನಿಮ್ಮಲ್ಲಿ 7,500-8,000 ರೂಪಾಯಿ. ಸೊ ಅಲ್ಲಿ ಆಲ್ಮೋಸ್ಟ್ ನಿಮ್ಗೆ 36 lakhs ಸೇವಿಂಗ್ಸ್ ಆಗುತ್ತೆ ಒಂದು ಬಿಲ್ಡಿಂಗಿಗೆ. ಸೊ ಹಾಗಾಗಿ ನೋಡಿ ಕ್ವಾಲಿಟಿ ವೈಸ್ ಇಲ್ಲಿ ಏನು ಕ್ವಾಲಿಟಿ ಕೊಡ್ತೀವಿ, ಅಲ್ಲೇನು ಕ್ವಾಲಿಟಿ ಕೊಡ್ತೀವಿ, ಸೇಮ್ ಕ್ವಾಲಿಟಿ ವೈಸ್ ಅಲ್ಲೂ ಇದ್ದಾವೆ BBMPಲು. ಬೇಕಾದ್ರೆ ಅದನ್ನು ತೋರಿಸ್ತೀನಿ. ಇವಾಗ ಸದ್ಯಕ್ಕೆ ಇವಾಗ ಇಲ್ಲಿ ಈ ಬ್ಲಾಗಲ್ಲಿ ನಿಮಗೆ 800 ಸ್ಕ್ವೇರ್ ಫೀಟ್ದು 2040ಇಂದ G+1 86 lakhs-ಇಂದ ಇದು 1 CR 15 lakhs-ವರೆಗೂ ಬಿಲ್ಡಿಂಗ್ಸ್ ಇದೆ. ಓಕೆ, ಸೊ ಇದು 2040 ಇದೆಯಾ ಮೇಡಮ್? ಇದು 2 ಬಿಲ್ಡಿಂಗ್ ಏನು ನೋಡ್ತಾ ಇದ್ದೀರಾ, ಎಕ್ಸಾಕ್ಟ್ ನಿಮಗೆ ಪ್ರೆಸ್ಟೀಜ್ ಜಿಂದಾಲ್ ಸಿಟಿ ಬ್ಯಾಕ್ ಸೈಡ್ಗೆ ಬರುತ್ತೆ. ಜಸ್ಟ್ 500 to 800 ಮೀಟರ್ಸ್ ಅಷ್ಟೇ, ಜಾಸ್ತಿ ದೂರ ಇಲ್ಲ ಅಷ್ಟೇ. 500, ಹೌದು 500 ಮೀಟರ್ಸ್ ನಿಮಗೆ ಮೈಂಡ್ ಲೆವೆಟ್ ಅಟ್ಯಾಚ್ ಬರುತ್ತೆ ಇದು. ಓಕೆನಾ? 2040ನೇ ನಾರ್ತ್ ಫೇಸಿಂಗ್ ಸೈಟು. ಸೊ ಈ ಬಿಲ್ಡಿಂಗ್ ಹೇಳ್ಬಿಡ್ತೀವಿ ಮೊದಲು ಡೀಟೇಲ್ಸು. ಇದು ನಾರ್ತ್ ಫೇಸಿಂಗ್ ಸೈಟು, ಈಸ್ಟ್ ಫೇಸಿಂಗ್ ಡೋರು. ಗ್ರೌಂಡ್ ಫ್ಲೋರಲ್ಲಿ ಸಿಂಗಲ್ ಬೆಡ್ರೂಮು ನಾರ್ತ್ ಫೇಸಿಂಗ್ ಡೋರ್ ಬರುತ್ತೆ. ಫಸ್ಟ್ ಸೆಕೆಂಡು ಡಬಲ್ ಬೆಡ್ರೂಮ್ ಬರುತ್ತೆ, ಅದೆಲ್ಲ ಈಸ್ಟ್ ಫೇಸಿಂಗ್ ಬರುತ್ತೆ. ಓಕೆನಾ? ಇದು ನಾರ್ತ್ ಫೇಸಿಂಗ್ ಸೈಟು, ನಾರ್ತ್ ಫೇಸಿಂಗ್ ಡೋರ್, 2040ನೇ. ಇದು 2 ಸಿಂಗಲ್ ಬೆಡ್ರೂಮು, 2 ಡಬಲ್ ಬೆಡ್ರೂಮ್. ಸೊ ಇದು ರೇಟ್ ಹೇಳ್ಬಿಡ್ತೀನಿ. ಇದು 1,10,00,000 ನೆಗೋಷಿಯಬಲ್ ಆಗುತ್ತೆ. ಇದು 1,25,00,000 ನೆಗೋಷಿಯಬಲ್ ಆಗುತ್ತೆ. 2 ನೆಗೋಷಿಯೇಷನ್ಸ್ ಇದೆ. ಈಗ ಫಸ್ಟ್ ಈ ಬಿಲ್ಡಿಂಗ್ ಒಂದು ನೋಡ್ಬಿಡೋಣ. ಸೊ ಇದರಲ್ಲಿ ಎಷ್ಟಿದೆ ಅಂದರೆ ಮೇಡಮ್? ಇದು ಪಾರ್ಕಿಂಗು, ಗ್ರೌಂಡು ಫಸ್ಟ್ ಸೆಕೆಂಡು, G+2 ಫ್ಲೋರ್ಸ್. G+2 ಫ್ಲೋರ್ಸ್ ಬರುತ್ತಲ್ವಾ? ಓಕೆ. ಮತ್ತೆ ರೆಂಟ್ ಕೂಡ ಅಷ್ಟೇ ನಿಮಗೆ ನೋಡಿ, ಇವಾಗ ಮನೆ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಸ್ಪೇಷಿಯಸ್ ಬರುತ್ತೆ ಅಂತ. ಸಿಂಗಲ್ ಬೆಡ್ರೂಮ್ ಚೆನ್ನಾಗಿದೆ, ಡಿಸೈನ್ಸ್ ಎಲ್ಲ. ಡಬಲ್ ಬೆಡ್ರೂಮ್, ಸಿಂಗಲ್ ಬೆಡ್ರೂಮ್, ಗ್ರೌಂಡ್ ಫ್ಲೋರ್ ಪಾರ್ಕಿಂಗು ವಿತ್ ಸಿಂಗಲ್ ಬೆಡ್ರೂಮ್ ಬರುತ್ತೆ. ಓಹ್, ಸೂಪರ್ ಆಗಿದೆ. ಸಿಂಗಲ್ ಬೆಡ್ರೂಮ್ ಅಂತಾನೆ ಅನ್ಸಲ್ಲ, ಅಷ್ಟು ಸ್ಪೇಷಿಯಸ್ ಆಗಿದೆ ಮನೆ. ಒಂದು ನಿಮಿಷ. ಮನೆ ಲೈಟಿಂಗ್ಸ್ ಎಲ್ಲ ಇದೆ. ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಅಟ್ಯಾಚ್ಡ್ ಬಾತ್ರೂಮು ನೋಡಿ, ಇಲ್ಲಿ ವಾಷಿಂಗ್ ಬೇಷನ್ ಇದೆ. ಸೂಪರ್. ಮತ್ತೆ ಇದು ಗೇಟೆಡ್ ಕಮ್ಯುನಿಟಿ. ಹೌದು. ಸೊ ಇಲ್ಲಿ ನೋಡಿ, ಇಲ್ಲಿ ಸಿಲಿಂಡರ್. ಇದು ಯಾವ ಫೇಸ್ ಇದೆ ಡೋರ್? ಇದು ಈಸ್ಟ್ ಫೇಸಿಂಗ್ ಮೇಡಮ್. ಈಸ್ಟ್ ಫೇಸಿಂಗ್ ಡೋರ್ ಇದೆ. ಸೈಟ್ ನಾರ್ತ್ ಫೇಸಿಂಗು, ಡೋರು ಈಸ್ಟ್ ಫೇಸಿಂಗು. ಇದೇನು ಓನರ್ ಪರ್ಪಸ್ಗಾ? ಹಾಂ, ಓನರ್ ಪರ್ಪಸ್. ಓಕೆ. ಓಹ್, ಸೂಪರ್. ಇದು ಎಷ್ಟು ಬರುತ್ತೆ BHK? ಇದು ಡಬಲ್ ಬೆಡ್ರೂಮು ವಿತ್ ಡಬಲ್ ಬಾತ್ರೂಮ್. ಓಕೆ, ಸೂಪರ್. ಇದೆಲ್ಲ ಎಷ್ಟು ಸೇಮ್ 2040 ಬರುತ್ತಾ? 2040 ಡೈಮೆನ್ಷನ್, ಬಟ್ ಸೈಟ್ ಕಾಸ್ಟ್ ಬೇರೆ ಇದೆ ಇಲ್ಲಿ. ಇದು ಎಷ್ಟು 500 ಮೀಟರ್ಸ್ ಫ್ರಮ್ ಜಿಂದಾಲ್ ಸಿಟಿ ಇದೆ ಅಷ್ಟೇ. 500 to 800 ಮೀಟರ್ಸ್. ಇಲ್ಲಿ ಇದು ಓನರ್ ಪ್ರಿಫರೆನ್ಸ್ ವಿತ್ 2 ಕಾಟ್ ಬರುತ್ತೆ. ವಿತ್ ಕಾಟ್ ಕೊಟ್ಟಿದ್ದೀರಾ ನೀವು? ಹೌದು. ಸೂಪರ್. ಎಲ್ಲ ನೋಡಿ, ವಾಲ್ ಪೇಪರ್ಸು, ಗಾಳಿ ಬೆಳಕು ಎಲ್ಲ ತುಂಬಾ ಚೆನ್ನಾಗಿದೆ. ಹಾಲಲ್ಲಿ ನೋಡಿ ಡಿಸೈನ್ಸು, ಲೈಟಿಂಗ್ಸು. ನಿಮಗೆ 10 ಸೀಟರ್ ಸೋಫಾ ಸೆಟ್ ಹಾಕ್ಬೋದು. ಜಸ್ಟ್ 6 ಸೀಟ್ ಅಲ್ಲ,
ನಿಮ್ಗೆ ಎಲ್ ಶೇಪಲ್ಲಿ 10 ಸೀಟರ್ಸ್ ಹಾಕ್ಬೋದು. ಹೌದು, ಅಷ್ಟು ಸ್ಪೇಷಿಯಸ್ ಬರುತ್ತೆ ಇಲ್ಲಿ. ಇದು ಟಿವಿ ಯೂನಿಟ್ ಬರುತ್ತೆ. ಸೊ ಇದಿಲ್ಲಿ ದೇವ್ರ ಮನೆ, ಎಲ್ಲ ಗ್ಲಾಸ್ ಡೋರ್ಸು. ಓ ಸೂಪರ್, ವಿತ್ ವುಡ್ ಮತ್ತೆ ಗ್ಲಾಸ್ ಎರಡು ಕಂಬೈನ್ ಇದೆ. ಓಪನ್ ಕಿಚನ್ ನಿಮಗೆ ಬ್ಯಾಕ್ ಸೈಡು ನಿಮಗೆ ವೆಂಟಿಲೇಷನ್ ಹಿಂಗೆ ಇರುತ್ತೆ, ಯಾವುದು ಮನೆ ಬರಲ್ಲ ಬ್ಯಾಕ್ ಸೈಡು. ಎಲ್ ಸೇಫಲ್ಲಿ ಆಗ್ತಾ ಇದೆ. ನೀವು ನಿಂತಿರೋ ಜಾಗ ಒಂದು ಫ್ರಿಜ್ಜಿಗೆ ಆಗುತ್ತೆ, ಇಲ್ಲಿ ಫ್ರಿಜ್ಜಿಗೆ ಇಡ್ಬೋದು. ಎಲ್ಲ 5 ಬಾಸ್ಕೆಟ್ಸ್ ಬರುತ್ತೆ ಇಲ್ಲಿ ನೋಡಿ. ಸೂಪರ್, 5 ಬಾಸ್ಕೆಟ್, ಸ್ಪೇಷಿಯಸ್ ಆಗಿದೆ ಕಿಚನ್. ಹೌದು. ಸಿಂಕ್ ನೋಡ್ಬೋದು, ಒಂದು ಅರ್ಧ ಎಷ್ಟು ಸಿಂಕೆ ಕುತ್ಕೊಂಡಿದೆ. ಗರ್ಲ್ಸ್ಗೆ ಫೋಕಸ್ ಆಗೋದೇ ಮೇನ್. ಓಕೆ, ಸೊ ಅದೇ ಇದು ಮಾಸ್ಟರ್ ಬೆಡ್ರೂಮ್. ಹಾಂ, ಬಲ್ಪ್ ಇಲ್ಲ, ವಿತ್ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ಕಾಟ್ ಸೂಪರ್. ಇದು ವಿತ್ ಮಿರರ್ಸ್ ಎಲ್ಲ ಅಟ್ಯಾಚ್ಡ್ ಇರುತ್ತೆ ಅಲ್ವಾ? ಹೌದು. ಸ್ಟೋರೇಜ್ ಟೋಟಲ್ ಬಿಗ್ ಸ್ಟೋರೇಜ್ ಬರುತ್ತೆ ಇದು. ಹೌದು, ಮೇಲೆ ಕೂಡ ಇದೆ ಕಬೋರ್ಡ್ಸ್, ಲಾಕಿಂಗ್ ಸಿಸ್ಟಮ್ಸ್ ಕೂಡ ಇದೆ. ಹೌದು. ಸೂಪರ್. ಮೇಲೆ ಎಲ್ಲ ಲಾಕ್ ಇದೆ, ಲೈಟ್ಸ್ ಇದೆ, ಬೆಡ್ ಲೈಟ್ಸ್ ಇದೆ. ಮೇಡಮ್ ನಿಮಗೆ ಪ್ಲಸ್ ಪಾಯಿಂಟ್ ಏನಂದ್ರೆ ಕಾಟ್ ವಿತ್ ಸ್ಟೋರೇಜ್ ಇದೆ. ಹೌದು, ಸ್ಟೋರೇಜ್. ಓಕೆ ಓಕೆ, ವಿತ್ ಸ್ಟೋರೇಜ್ ಬರುತ್ತೆ ಕಾಟ್. ಇಲ್ಲೂ ಬರುತ್ತೆ ನೋಡಿ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಹೌದು, ಒಂದು ಕಬೋರ್ಡ್ ಬಟ್ಟೆ ಹಿಡಿಯುತ್ತೆ ಇದರಲ್ಲಿ. ಮತ್ತೆ ಈಸಿ ರಿಮೂವ್ ಮಾಡೋದಕ್ಕೆ, ಕ್ಲೀನ್ ಮಾಡ್ಕೊಳಕ್ಕೆ ಈಸಿ ಇರುತ್ತೆ ಸ್ಟೋರೇಜ್ಗೆ. ಇದು ಓನರ್ ಪ್ರಿಫರೆನ್ಸ್. ಓನರ್ ಇಲ್ಲ ಅಂದ್ರೂ ಪರವಾಗಿಲ್ಲ ಮೇಡಮ್, 15,000 ರೆಂಟ್ ಸಿಗುತ್ತೆ ಇದಕ್ಕೆ, ಡಬಲ್ ಬೆಡ್ರೂಮ್. ಯಾಕೆಂದ್ರೆ ಇಂಡಿವಿಜುವಲ್ ಫ್ಲೋರ್ಸು ನೀವು ಇದೇ ಪ್ರೆಸ್ಟೀಜ್ ಇಂಡಿಯನ್ ಸಿಟಿ ಅಪಾರ್ಟ್ಮೆಂಟಲ್ಲಿ ಇಷ್ಟು ಸ್ಪೇಷಿಯಸ್ ಆಗಿರೋದಕ್ಕೆ 20,000-25,000 ರೆಂಟ್ ಇದೆ. ಇದು 15,000 ರೂಪಾಯಿ ರೆಂಟ್ ಬರುತ್ತೆ. ಗ್ರೌಂಡ್ ಫ್ಲೋರ್ ನಿಮಗೆ 8,000 to 10,000 ರೆಂಟ್ ಬರುತ್ತೆ. ಏನಕ್ಕೆ ರೆಂಟ್ ನಾನು ಸರ್ ಇಷ್ಟೊಂದು ಬರುತ್ತಾ ಅಂತ ಕೇಳ್ತಾರೆ. ವಾಕೇಬಲ್, ನಿಮಗೆ ಮೈನ ಲೇಔಟಲ್ಲಿ ರೆಂಟಿಗೆ ಮನೆಗಳೇ ಇಲ್ಲ. ಇದು ಅಟ್ಯಾಚ್ ಬರುತ್ತೆ. ಮೆಟ್ರೋ ಬರೋದ್ರಿಂದ ನಿಮಗೆ ವಾಕೇಬಲ್ ಡಿಸ್ಟೆನ್ಸ್ ಮೆಟ್ರೋ ಆಗುತ್ತೆ. ರೆಂಟ್ಗೆ ಇಮಿಡಿಯೇಟ್ ಆಗಿ ಬರ್ತಾರೆ. ಸೊ 30ರಿಂದ ಅಂದರೆ 40,000 ನೀವು ರೆಂಟ್ ತೊಗೊಬೋದು. 1,10,00,000 ನೀವು ಬಂಡವಾಳ ಹಾಕೋದಾದ್ರೆ 35ರಿಂದ 40,000 ಆರಾಮ್ಸೆ ರೆಂಟ್ ಬರುತ್ತೆ. ರೆಂಟ್ ಬರುತ್ತೆ ಮಂತ್ಲಿ. ಆಮೇಲೆ ಲೇಔಟ್ಗೆ ಬೋರ್ವೆಲ್ ಇದೆ. ಏನು ಲೇಔಟಲ್ಲಿ ಒಂದು 8 ಮನೆ ಇರ್ಬೋದು ಇವಾಗ ಸದ್ಯಕ್ಕೆ. ಆ ಲೇಔಟ್ಗೆನೆ, ಇಡೀ ಲೇಔಟ್ಗೆ ಒಂದು ಬೋರ್ವೆಲ್ ಇದೆ. ನೀವು ವಾಟರ್ ಸಫಿಷಿಯೆಂಟ್ ಇದೆ, ವಾಟರ್ ಸಮಸ್ಯೆ ಇಲ್ಲ. ಆಲ್ರೆಡಿ ಈ ಬಿಲ್ಡಿಂಗ್ ಓನರು ಮೀಟರ್ಗಳನ್ನ ಫಿಟ್ ಮಾಡಿದ್ದಾರೆ, ವಾಟರ್ ಕನೆಕ್ಷನ್ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಅಲ್ಲಿ ಕೂಡ 2 ಲಕ್ಷ ರೂಪಾಯಿ ನಿಮಗೆ ಸೇವಿಂಗ್ಸ್ ಆಗಿದೆ. ಸೊ ಯಾರು ಇವಾಗ ಕಟ್ತಾ ಇರೋಂಥ ಬಿಲ್ಡರ್ಸು ಮೀಟ್ರ್ ಮತ್ತು ವಾಟರ್ ಕನೆಕ್ಷನ್ ನೀವೇ ತೊಗೊಬೇಕು. ಬಟ್ ಇದಕ್ಕೆ ಆ ಥರ ಇಲ್ಲ. ಈ ಬಿಲ್ಡಿಂಗಿಗೆ ಮೀಟ್ರು ಮತ್ತು ವಾಟರ್ ಆಲ್ರೆಡಿ ಕನೆಕ್ಷನ್ ತಗೊಂಡಿದ್ದಾರೆ, ಸಮಸ್ಯೆ ಇಲ್ಲ. ಅದನ್ನ ನಿಮ್ಮ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡ್ರೆ ಆಯ್ತು. ಸೊ ಇದೇ ತರ ಮೇಲ್ಗಡೆನೂ ಡಬಲ್ ಬೆಡ್ರೂಮ್ ಬರುತ್ತೆ, ಬಟ್ ಕಾಟ್ ಬರಲ್ಲ. ವಿತೌಟ್ ಕಾಟ್ ಸೇಮ್ ಬರುತ್ತೆ. ಸೊ ನಿಮ್ಗೆ ನೋಡ್ಬೇಕು ಅಂದ್ರೆ ಅದನ್ನು ತೋರಿಸ್ತೀನಿ ಬನ್ನಿ. ಸೆಕೆಂಡ್ ಫ್ಲೋರು. ಸೊ ಅದು ಕಿಚನ್ ಮತ್ತೆ ಸೇಮ್ ಆಸ್ ಇಟ್ ಈಸ್ ಒಂದು ರೂಮ್ ಬರುತ್ತೆ. ಕಿಚನ್, ದೇವ್ರ ಮನೆ, ರೂಮು, ವಾಷಿಂಗ್ ಮಿಷನ್ ಎಲ್ಲ ಸೇಮ್ ಇದೆ. ಸೇಮ್ ಇದೆ, ಹೌದು. ಓಕೆ. ಸೊ ಫಸ್ಟ್ ಇವಾಗ ನೀವು ಟಾಪ್ ಫ್ಲೋರ್ಗೆ ಹೋಗಿದ್ರೆ ನಿಮ್ಗೆ ಪ್ರೆಸ್ಟೀಜ್ ಇಂಡಿಯನ್ ಸಿಟಿ ವ್ಯೂ ಸಿಗುತ್ತೆ. ಆದ್ರೆ ಒಂದೇ ಒಂದು ಲೆಸ್ ಪಾಯಿಂಟ್, ಬೆಡ್ ಕಾಟ್ ಇಲ್ಲ. ಬೆಡ್ ಕಾಟ್ ಇಲ್ಲ. ನೀವು ಹೇಳ್ದಂಗೆ ಬೆಡ್ ರೆಂಟ್ ಬರೋರು ಇದ್ದೇ ಇರ್ತಾರಲ್ಲ. ಹೌದು. ಸೆಕೆಂಡ್ ಫ್ಲೋರ್ ಬರೋರು ಇಲ್ಲ ಓನರ್ ಹತ್ರ ಮೊದಲೇ ಇತ್ತು ಅಂದ್ರೆ ಸೊ ಏನ್ ಫಸ್ಟ್ ಫ್ಲೋರ್ ಅಲ್ಲಿ ಇರುತ್ತಲ್ಲ ಅದನ್ನ ತೆಗೆದು ಈ ಸೆಕೆಂಡ್ ಫ್ಲೋರ್ ಹಾಕಿ ಅವ್ರ ಹತ್ರ ಇರೋದು ಅವ್ರು ಯೂಸ್ ಮಾಡ್ಕೊಬೋದು. ಸೊ ಅವಾಗ ರೆಂಟ್ ಕೂಡ ನಿಮಗೆ ಅಷ್ಟೇ ಸಿಗುತ್ತೆ. ಮತ್ತೆ ಇದು SS ಹಾಕಿರೋದು ಮೇಡಮ್, MS ಅಲ್ಲ, SS ಹಾಕಿರೋದು ರೈಲಿಂಗ್. ಹೌದು. ಗ್ರೌಂಡ್ ಫ್ಲೋರ್ ಇಂದ ಲಾಸ್ಟ್ ನಿಮ್ 3rd ಫ್ಲೋರ್ ವರೆಗೂ SS ಬರುತ್ತೆ. ಮೋಲ್ಡ್ ಕವರ್ ಆಗಿದೆ, ಯಾವುದು ವಾಟರ್ ಬರಲ್ಲ ಒಳಗಡೆ ಮೆಟ್ಲ ಮೇಲೆ. ಸೊ ಬನ್ನಿ, ಸೊ ನೋಡಿ ಎಷ್ಟು ಹತ್ರದಲ್ಲಿದೆ ವ್ಯೂ. ಮೈ ಗಾಡ್, ಪ್ರೆಸ್ಟೀಜ್ ಇಂಡಿಯನ್ ಸಿಟಿ. ಇಲ್ಲಿಂದ ಏನೊಂದು 400-500 ಕಿಲೋಮೀಟರ್ ಅಷ್ಟೇ ಮೇಡಮ್. ಈಗ ಅದು ಮಾಯಣ್ಣ ಲೇಔಟ್. ಮಾಯಣ್ಣ ಲೇಔಟ್ ಅಟ್ಯಾಚ್ ಇರೋದು ಪ್ರೆಸ್ಟೀಜ್ ಇಂಡಿಯನ್ ಸಿಟಿ. ಸೊ ಅಲ್ಲಿಂದ ನೀವು ಬ್ಯಾಕ್ ಸೈಡ್ ಇದು ಕನೆಕ್ಟಿವಿಟಿ ರೋಡು, ಅದು 30 ಫೀಟ್ ರೋಡು. ಓಕೆನಾ ಈ ಬಿಲ್ಡಿಂಗ್? ಸೊ ಇಷ್ಟೇ, ಇಲ್ಲಿ ಇದು 2 ಬಿಲ್ಡಿಂಗ್ಸು. ಸೊ ಬನ್ನಿ ತೋರಿಸ್ತೀನಿ. ಈ ಪಕ್ಕದಲ್ಲಿ ಒಂದು ಕಟ್ತಾ ಇದ್ದಾರೆ, ಅದೊಂದು ಬಿಲ್ಡಿಂಗು. ಎಂಟ್ರೆನ್ಸ್ ಅಲ್ಲಿ ಖಾಲಿ ಇದೆ ಅಲ್ಲ? ಅವೆರಡು ಬಿಲ್ಡಿಂಗ್, ಅದು ರೀಸೆಂಟ್ ಆಗಿ ಕಟ್ಟಿರೋದು. ಅದೆಲ್ಲ 170, 160 ಆ ಥರ ಸೋಲ್ಡ್ ಆಗಿರೋದು. ಸೊ ಈ ಏರಿಯಾ ಏನಿದೆ ಇಷ್ಟಕ್ಕೆ ಅಷ್ಟೇ. ಇದು 3 ಮನೆ, ಅದೆರಡು, ಮತ್ತೆ ಬಾಡಿಗೆ ಮನೆ, ಇಷ್ಟೇ ಮನೆ ಇರೋದು. ಇದೇ ಗೇಟೆಡ್ ಕಮ್ಯುನಿಟಿ. ಯಾರು ಬರಲ್ಲ ಬೇರೆಯವರು. ಮತ್ತೆ ಎಲ್ಲ 30 ಫೀಟ್ ರೋಡ್ ಮೇಡಮ್. ಬನ್ನಿ, ನಿಮ್ಮ ಮನೆ ಮುಂದೆ ನಿಮ್ಗೆಲ್ಲ ಇದು 30 ಫೀಟ್ ರೋಡ್ಸ್. ಅದು ಅಷ್ಟೇ, ಎಂಟ್ರೆನ್ಸ್ 30 ಫೀಟ್. ಪಾರ್ಕಿಂಗ್ ಸಮಸ್ಯೆ ಇಲ್ಲ, ನಿಯರ್ ಬೈ ಇದೆ. ರೆಂಟ್ ತಗೊಂಡು ಇಲ್ಲ ಸರ್ ಕಾರ್ ಇದೆ ಪಾರ್ಕ್ ಮಾಡ್ಕೊಬೇಕು ಅಂದ್ರೆ ಈಸಿಲೇ ಮಾಡ್ಕೊಬಹುದು, ಯಾಕಂದ್ರೆ ಬೇರೆ ಯಾರು ಬರಲ್ಲ.
ಸೊ ಇದು ಪಕ್ಕದ ಬಿಲ್ಡಿಂಗ್ ಅಲ್ವಾ? ಹೌದು, ನೋಡಿದ್ದು 2040 800 ಸ್ಕ್ವೇರ್ ಫೀಟು. ಕೆಳಗೆ ಸಿಂಗಲ್ ಬೆಡ್ರೂಮ್, ಗ್ರೌಂಡ್ ಸಿಂಗಲ್ ಬೆಡ್ರೂಮ್. ಇವಾಗ ಏನು ನೋಡ್ತಾ ಇದ್ದೀರಾ, ಪಾರ್ಕಿಂಗ್ ಬಿಟ್ಟು ಸಿಂಗಲ್ ಬೆಡ್ರೂಮ್ ಬರ್ತಾ ಇದೆ. ವಿತ್ ಇಂಟೀರಿಯರ್ಸ್, ಟಿವಿ ಕ್ಯಾಬಿನೆಟ್, ಒಂದು ಸ್ಲೈಡ್ಸ್. ಓ ಮೈ ಗಾಡ್, ಇಲ್ಲಿ ನೋಡಿ ಇದೆಲ್ಲ ಸೂಪರ್ ಇದೆ. ಎಷ್ಟು ರೆಂಟ್ ಜನರೇಟ್ ಮಾಡ್ಬೋದು ಇವೆಲ್ಲ? ಒಂದು 7,000 to 8,000? ಮೇಡಮ್ ಇಲ್ಲ, ಇದು ಬಂದು ನಿಮಗೆ ಗ್ರೌಂಡ್ ಸಿಂಗಲ್ ಬೆಡ್ರೂಮ್ ಪಾರ್ಕಿಂಗ್ ಬರುತ್ತೆ. ಫಸ್ಟ್ ಫ್ಲೋರು ಡಬಲ್, ಸೆಕೆಂಡ್ ಫ್ಲೋರು ಡಬಲ್, ಥರ್ಡ್ ಫ್ಲೋರ್ ಒಂದು ಸಿಂಗಲ್. ಸೊ ಟೋಟಲ್ 2 ಸಿಂಗಲ್ ಬೆಡ್ರೂಮು, 2 ಡಬಲ್ ಬೆಡ್ರೂಮ್ ಬರುತ್ತೆ. ಸಿಂಗಲ್ ಬೆಡ್ರೂಮು 8,000 ಅನ್ಕೊಂಡ್ರು ನಿಮ್ಗೆ 16,000 ಆಯ್ತು. ಸೊ 15,000 30 ಪ್ಲಸ್ ಒಂದು 48 45 46 48 ವರೆಗೂ ಬರ್ಬೋದು. ಬಟ್ ನೀವು 40 ಮಿನಿಮಮ್ ಇಟ್ಕೊಂಡ್ರು ಮೋಸ ಇಲ್ಲ. ಹೌದು, 8-16,000. 2 ಡಬಲ್ ಬೆಡ್ರೂಮ್ಗೆ 30,000 ಅನ್ಕೊಳ್ಳಿ. 16 ಡಬಲ್ಗೆ ಎಷ್ಟು? 46,000 ಆಯ್ತು. ಸೊ ಗ್ರೌಂಡ್ ಫ್ಲೋರ್ ಇರೋದ್ರಿಂದ ನಿಮ್ಗೆ ನಾನು ಹೇಳ್ತಾ ಇರೋದು ಒಂದು 40 ಆದ್ರೂ ಮಿನಿಮಮ್ ಸಿಗುತ್ತೆ. ಹೌದು, ಇವರು SS ಯೂಸ್ ಮಾಡಿದ್ದಾರೆ. ಎಲ್ಲ ಸ್ಟೈನ್ಲೆಸ್ ಸ್ಟೀಲ್, ಲೈಫ್ ಲಾಂಗ್ ಬರುತ್ತೆ. ಟಫನ್ ಗ್ಲಾಸ್ ಬರುತ್ತೆ ಫ್ರಂಟು. ಟೀಕ್ವುಡ್ ಫ್ರೇಮ್, ಇದೆಲ್ಲ ಟೀಕ್ವುಡ್ ವಿಂಡೋಸು, ಟೀಕ್ವುಡ್ ಡೋರು. ಹೌದು, ಟೀಕ್ವುಡ್ ಎಲ್ಲ ಗ್ರಾನೈಟ್ ಫ್ಲೋರಿಂಗು. ನಿಮ್ಗೆ ಪಾರ್ಕಿಂಗ್ ಅಂತ ಮೆಟ್ಲಿಗೆ ಅಂತ ಸಪ್ರೇಟ್ ಹಾಕಿಲ್ಲ, ಎಲ್ಲ ಗ್ರಾನೈಟ್ ಫ್ಲೋರಿಂಗ್ ಬರುತ್ತೆ ಯೂಶಲಿ. ಆಮೇಲೆ ನಿಮಗೆ ಫುಲ್ ಇದೆಲ್ಲ ಟೈಲ್ಸ್ ನೋಡಿ, ಅಲ್ಲಿ ಗ್ರೌಂಡ್ ಇಂದ ನಿಮ್ಗೆ ಔಟ್ ಸೈಡ್ ಪೈಂಟೇ ಬರಲ್ಲ. ಇದು ಅಲ್ಲಿಂದ ಇಲ್ಲಿವರೆಗೂ ಫುಲ್ ಎಲ್ಲ ಟೈಲ್ಸ್ ಎಲ್ಲ ಕವರ್ ಮಾಡಿದ್ದಾರೆ. 2x4 ಟೈಲ್ಸ್ ಎಲ್ಲ ಕವರ್ ಮಾಡಿದ್ದಾರೆ. ಸೊ ಇದು ನಿಮಗೆ ಫಸ್ಟ್ ಫ್ಲೋರ್ ಎಂಟ್ರೆನ್ಸ್. ಫಸ್ಟ್ ಫ್ಲೋರ್. ಸೊ ಇದು ಡಬಲ್ ಬೆಡ್ರೂಮ್ ಬರುತ್ತೆ. ಸೇಮ್ ಪ್ಯಾಟ್ರನ್, ಆದರೆ ಇಲ್ಲಿ ನಿಮಗೆ ಡಬಲ್ ಬೆಡ್ರೂಮ್ ಇದೆ. ಓಕೆ, ಸೂಪರ್. ಆರಾಮಾಗಿ ಕಣ್ಣು ಮುಚ್ಕೊಂಡು ತೊಗೊಬೋದು. ಈಗಿನ ಕಾಲದಲ್ಲಿ ಬ್ಯಾಂಗ್ಳೂರಲ್ಲಂತೂ ಮನೆ ತೊಗೊಳೋದೇ ಕಷ್ಟ, ಸೈಟ್ ತೊಗೊಳೋದೇ ಹೆವಿ ಕಷ್ಟ. ಇಲ್ಲಿ ನಿಮಗೆ ಮನೆ 86 lakh rupees ಸ್ಟಾರ್ಟ್ ಆಗ್ತಿದೆ. ಅದ್ರ ಜೊತೆ ನೋಡಿ ಮೇಲೆ ಎಲ್ಲ ಲೈಟಿಂಗ್ಸ್ ಇದೆ, ಆನ್ ಹಾಕಬೇಕು. ಏರ್ ವೆಂಟಿಲೇಷನ್ ಕೂಡ ಎಲ್ಲ ಕಡೆ ಕಿಟಕಿ ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ. ಆರಾಮಾಗಿ ಕಿಟಕಿಗಳು ತಗೊಂಡ್ರೆ ನೇಚರು, ಸನ್ಲೈಟು ಸೂಪರ್ ಬರುತ್ತೆ ನಿಮ್ಮಂತೂ. ಓಕೆ, ಸ್ಪೇಷಿಯಸ್ ಆಗಿದೆ ಇದು. 2040 ಅಂತ ಅನ್ನಿಸ್ತಾ 2040 ಸೇಮ್. ಫಸ್ಟ್ ಸೆಕೆಂಡ್ ಫ್ಲೋರು ಇದೇ ಥರ ಬರುತ್ತೆ. ಥರ್ಡ್ ಫ್ಲೋರು ಸಿಂಗಲ್ ಬೆಡ್ರೂಮ್ ಬರುತ್ತೆ. ಸೇಮ್ ಪ್ಯಾಟರ್ನ್, ಸೇಮ್ ಎಲ್ಲ ಡಿಸೈನ್. ಫಸ್ಟ್ ಫ್ಲೋರ್ ಗ್ರೌಂಡ್ ಫ್ಲೋರ್ ಏನಿದೆ ಆ ಥರ ಸೆಕೆಂಡ್ ಫ್ಲೋರ್ ಬರುತ್ತೆ. ಫಸ್ಟ್ ಫ್ಲೋರ್ ಏನಿದೆ ಅದೇ ಥರ ಸೆಕೆಂಡ್ ಫ್ಲೋರ್ ಬರುತ್ತೆ. ಓಕೆ, ನಾನು ಸೊ ಓನರ್ ಬೇಕಾದ್ರೆ ಯೂಸ್ ಮಾಡ್ಬೋದು, ಇಲ್ಲ ಸೊ ಓನರ್ ಪ್ರಿಫರೆನ್ಸ್ಗೆ ಮಾಡಿರುವಂಥದ್ದು. ಓನರ್ ಇಲ್ಲ ಅಂದ್ರೆ ರೆಂಟ್ ಕೊಡ್ಬೋದು. ಹೌದು. ಸರಿ, ನಾನು ನಿಮಗೆಲ್ಲ ತೋರಿಸಿದ್ದೀನಿ. 2040 ಅಲ್ಲಿ ಇವ್ರ ಹತ್ರ ಟೋಟಲ್ 5 ಬಿಲ್ಡಿಂಗ್ಸ್ ಮೇಡಮ್. ಸೊ ಟೋಟಲ್ 5 5 to ಇನ್ನೂ ಜಾಸ್ತಿನೇ ಇದೆ. ಬಟ್ ಒಂದೇ ಏರಿಯಾದಲ್ಲಿ ಒಂದೇ ರೋ ಅಲ್ಲಿ ಈಗ 5 ಬಿಲ್ಡಿಂಗ್ಸ್ ಅಷ್ಟೇ. 11 ಬಿಲ್ಡಿಂಗ್ಸ್ ಇದ್ದಿದ್ದು ಅದರಲ್ಲಿ 6 ಬಿಲ್ಡಿಂಗ್ಸ್ ಸೇಲ್ ಆಗಿದೆ. ಸೊ ಆಲ್ರೆಡಿ ಇನ್ನು 5 ಬಿಲ್ಡಿಂಗ್ಸ್ ಇದೆ. 5 ಬಿಲ್ಡಿಂಗ್ಸ್ ಅಲ್ಲಿ 1 or 2 ಈ ವೀಕಲ್ಲಿ ಕ್ಲೋಸಿಂಗ್ ಆಗೋ ಟೈಮಲ್ಲಿ ಇದೆ. ಸೊ ಹಾಗಾಗಿ ಎಷ್ಟು ಬೇಗ ಈ ವಿಡಿಯೋ ನೀವು ಎಷ್ಟು ಬೇಗ ಹಾಕ್ತೀರಾ, ಎಷ್ಟು ಬೇಗ ಬರ್ತಾರ ಅಷ್ಟು ಬೇಗ ನಿಮಗೆ ಬಿಲ್ಡಿಂಗ್ಸ್ ಸಿಗುತ್ತೆ. ಸೊ ಖಂಡಿತ ನೋಡಿದ ತಕ್ಷಣ ಕಾಲ್ ಮಾಡಿ, ಸೈಟ್ ವಿಸಿಟ್ ಮಾಡಿ. ನಾನು ಖಂಡಿತ ಹೇಳ್ತಾ ಇದ್ದೀನಿ, 2ನೇ ಸರಿ ವಿಡಿಯೋ ಮಾಡ್ತಿರೋದು. ಇವ್ರ ಹತ್ರ ಇರೋ ಬಿಲ್ಡಿಂಗ್ಸ್ ಎಲ್ಲ 1 month 2 months ಒಳಗಡೆ ಮ್ಯಾಕ್ಸಿಮಮ್ ಸೆಟ್ಲ್ಮೆಂಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ನೀವು ಲಾಸ್ಟ್ ಮಂತ್ ಶೂಟ್ ಮಾಡಿದ್ದ ಬಿಲ್ಡಿಂಗ್ಸ್ ಎಲ್ಲ ಆಲ್ಮೋಸ್ಟ್ 2 months ಅಲ್ಲೇ ಕ್ಲೋಸ್ ಆಗೋಗಿದೆ. ಹಾಗಾಗಿ ತುಂಬಾ ಜನ ಕಮೆಂಟ್ಸ್ ಆಗ್ತೀರಾ ಇಲ್ವಂತೆ ಅಂತ. ಸೊ ಬೇಗ ಬಂದು ತಗೊಳ್ಳಿ. ಸೊ ಓನ್ ಯೂಸ್ ಬೇಕಾದ್ರೆ ನೀವು ಓನ್ ಯೂಸ್ ಮಾಡ್ಬೋದು. ಕಂಪ್ಲೀಟ್ ಬಿಲ್ಡಿಂಗ್ ನೀವು ರೆಂಟಲ್ ಕೊಡ್ಕೊಬೋದು, ಅಥವಾ ನೀವು ಇದ್ದು ಬೇರೆ ಜನ ಮೇಲೆ ಅಥವಾ ಕೆಳಗಡೆ ರೆಂಟಲ್ ಕೂಡ ಕೊಡ್ಕೊಬೋದು. ಈಗ ಲಾಸ್ಟ್ ಕ್ವೆಶ್ಚನ್ ನನ್ನ ಪೇಜ್ ಕಡೆಯಿಂದ ಬಂದಿದ್ರೆ ಎಷ್ಟು ಡಿಸ್ಕೌಂಟ್? ಮೇಡಮ್, ಯೂಶಲಿ ಡಿಸ್ಕೌಂಟ್ ಅಂದರೆ ನಾವು ಯಾವುದು ರೇಟ್ನ ತುಂಬ ಹೈ ಹೇಳಿರಲ್ಲ, ರೀಸನಬಲ್ ರೇಟ್ ಹೇಳಿರ್ತೀವಿ. ಡಿಸ್ಕೌಂಟ್ ಅಂತ ಅಂದರೆ ಸ್ಟ್ರೈಟ್ ಅವೇ ನಾನು ನಿಮ್ಗೆ ಹೇಳ್ತಾ ಇರೋದು ಮ್ಯಾಕ್ಸ್ ಟು ಮ್ಯಾಕ್ಸ್ 3 to 4 lakhs ಡಿಸ್ಕೌಂಟ್ ಸಿಗುತ್ತೆ. ಎನಿ ಬಿಲ್ಡಿಂಗ್. ಅದು ಡಿಪೆಂಡ್ಸ್ ಆನ್ ಪೇಮೆಂಟ್ ಇರುತ್ತೆ. ನೀವು ಎಷ್ಟು ಡೌನ್ ಪೇಮೆಂಟ್ ಜಾಸ್ತಿ ಮಾಡೋದಷ್ಟು ಡಿಸ್ಕೌಂಟ್ ನಾವು ಕೊಡ್ತೀವಿ. ಬಟ್ ಮಿನಿಮಮ್ 3 lakhs ಅಂತ ಡಿಸ್ಕೌಂಟ್ ಇದೆ. 3 lakhs ಅಂತ ಡಿಸ್ಕೌಂಟ್ ಇದೆ. ನನ್ನ ಪೇಜ್ ಕಡೆಯಿಂದ ಬರ್ತಾ ಇದ್ದು ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ ಬಂದವರಿಗೆ ತೋರಿಸಿದ್ರೆ 3 to 4 lakh rupees ವರೆಗೂ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಜಾಸ್ತಿನೂ ಆಗ್ಬೋದು, ಬಟ್ ಅವ್ರ ಪೇಮೆಂಟ್ ಏನು ಮಾಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮಿನಿಮಮ್ ಡಿಸ್ಕೌಂಟ್ ಅಂತೂ ಇದ್ದೇ ಇರುತ್ತೆ. 3 lakhs. ಸೊ ಖಂಡಿತ ನೆಗೋಷಿಯಬಲ್ ಇದೆ. ವಿಸಿಟ್ ಮಾಡಿ. ಎಲ್ಲ 2040
40 ಸೈಟ್ಸ್ ಏನಿದೆ ತೋರಿಸ್ತೀನಿ. ಆಮೇಲೆ ನೆಕ್ಸ್ಟ್ ನಿಮಗೆ 30-40 ಕೂಡ ಅಪ್ಲೋಡ್ ಮಾಡಿರ್ತೀನಿ, ಅದು ಇವ್ರದೇ ಇರುತ್ತೆ. ಸೊ 30-40 ಲಿಂಕ್ ಕೂಡ ವಿಡಿಯೋ ಮೇಲೆ ಬರ್ತಾ ಇರುತ್ತೆ, ಚೆಕ್ ಮಾಡಿ. 20-40 ಬೇಕಾ 30-40 ಬೇಕಾ ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು. ಮರಿಬೇಡಿ, ಬೇಗ ಬೇಗ ವಿಸಿಟ್ ಮಾಡಿ, ಇಲ್ಲ ಅಂದರೆ ಖಾಲಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.